ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಹಣೆಮಣೆದು, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಯಾವುದನ್ನು ಮಹಾತ್ಮರು ತಮ್ಮ ಜೀವನದ ಅಂತಿಮ ಲಕ್ಷ್ಯ ಅಂಥೇಳಿ ಭಾವಿಸಿದರೋ, ಋಷಿಗಳೆಲ್ಲರೂ ಯಾವ ತತ್ವದ ಸಂಶೋಧನೆಗಾಗಿ ತಮ್ಮ ಆಯುಷ್ಯವನ್ನೆಲ್ಲ ವಿನಿಯೋಗಿಸಿದರೋ, ಯಾವ ಶಕ್ತಿಯನ್ನು ಕಾಣುವ ಸಲುವಾಗಿ ಅತ್ಯಂತ ಸಂಯಮದಿಂದ ಮಹಾ ತಪಸ್ಸನ್ನು ಮಾಡಿ ಆ ಶಕ್ತಿಯನ್ನು ಕಂಡರು, ಅಂತಹ ಮಹಾನ್ ತತ್ವ ಈ ವಿಶ್ವದ ಮೂಲ ಆಧಾರ. ನಾವೆಲ್ಲರೂ ತಿಳಿಯಲೇಬೇಕಾಗಿರುವ ತತ್ವ ಅಂದ್ರೆ ಪರಬ್ರಹ್ಮ ತತ್ವ. ಯಾವುದು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶಾದಿ ಪಂಚಮಹಾಭೂತಗಳು, ಶಬ್ದ ತನ್ಮಾತ್ರ, ಸ್ಪರ್ಶ ತನ್ಮಾತ್ರ, ರೂಪ ತನ್ಮಾತ್ರ, ರಸ ತನ್ಮಾತ್ರ, ಗಂಧ ತನ್ಮಾತ್ರಾದಿ ಪಂಚ ತನ್ಮಾತ್ರೆಗಳನ್ನು ಮೀರಿ ಸಕಲ ವಿಧದ ತತ್ವಗಳನ್ನು ಮೀರಿ ಮಹದಾದಿ ತತ್ವವನ್ನು ಮೀರಿ ಯಾವುದು ನಿರಂಜನವಾಗಿ ಇದೆಯೋ, ಯಾವುದು ಎಂದಿಗೂ ಬದಲಾಗುವುದಿಲ್ಲವೋ ಅದನ್ನು ನಾವು ತಿಳಿಯಬೇಕು. ಅದು ನಮ್ಮ ಜೀವನದ ಗುರಿ. ನಾವೆಲ್ಲರೂ ಈಗ ನಮ್ಮ ಜೀವನದ ಗುರಿ ಅಂಥೇಳಿ ಬರೀ ಸಾಮಾನ್ಯ ಲೌಕಿಕ ವಿಷಯಗಳನ್ನು ಇಟ್ಟುಕೊಂಡಿರ್ತೀವಿ. ಆದರೆ ಇದು ಯೋಗ್ಯವಾದ ಗುರಿ ಅಲ್ಲಿದು. ರೊಕ್ಕ ಗಳಿಸಿದ ಅಂದರೆ ಜೀವನದಲ್ಲಿ ಏನೇನು ಪಡೆಯಬೇಕಾಗಿತ್ತೋ ಅದನ್ನೆಲ್ಲ ಪಡೆದ ಅಂತಲ್ಲ. ವಿದ್ಯಾವಂತನಾದ ಅಂದರೆ ಎಲ್ಲ ಸಮಾಧಾನ ಶಾಂತಿಯಿಂದ ಇರ್ತಾನಂತ ಹಿಂಗಲ್ಲ. ಇವೆಲ್ಲವೂ ತಾತ್ಕಾಲಿಕ ಗುರಿಗಳು. ಆದರೆ ನಿಜವಾದ ಜೀವನದ ಗುರಿ ಅಧ್ಯಾತ್ಮ ತತ್ವವನ್ನು ತಿಳಿಯುವುದು. ನಮ್ಮ ಒಳಗೆ ಪ್ರತಿಷ್ಠಿತವಾದ, ನಮ್ಮ ಹೊರಗೆ ಅಧಿಷ್ಠಾನಭೂತವಾಗಿ ಸ್ಥಿತವಾಗಿರುವ ದೈವೀ ತತ್ವವನ್ನು ತಿಳಿಯುವುದೇ ನಮ್ಮ ಜೀವನದ ಉದ್ದೇಶ ಆಗಬೇಕು. ನಮಗೆ ಜೀವನ ಖಾಲಿ ಖಾಲಿ ಅನ್ನಿಸ್ತದೆ. ಯಾಕೆ ಅಂದ್ರೆ ಆನಂದರಹಿತವಾದಂತಹ ಜೀವನ ನೀರಸ, ನಿರರ್ಥಕ, ದುಃಖದಾಯಕ.
ನಮ್ಮ ಜೀವನ ತುಂಬಿದಂಗೆ ಅನ್ಸಂಗಿಲ್ಲ. ಯಾಕೆ ತುಂಬಿದಂಗೆ ಅನಿಸುವುದಿಲ್ಲ ಅಂದ್ರೆ, ನಾವು ಸದಾ ಕಾಲ ಅತೃಪ್ತಿಯ ಹಿಂದೆ ಬೆನ್ನು ಹತ್ತಿ ಹೋಗ್ತೀವಿ, ಆಸೆಯ ಹಿಂದೆ ಬೆನ್ನು ಹತ್ತಿ ಹೋಗ್ತೀವಿ, ಕಾಮಕ್ರೋಧಾದಿಗಳ ಹಿಂದೆ ಬೆನ್ನು ಹತ್ತಿ ಹೋಗುವುದರಿಂದಾಗಿ ಮನಸ್ಸಿನ ಹಿಂದೆ ಇರುವಂತಹ ಶಕ್ತಿಯ ಅರಿವು ನಮಗಾಗುವುದಿಲ್ಲ. ಯಾವಾಗಲೂ ಬೇಕಾದಂಥ ಶ್ರೀಮಂತರಿಗೆ ಕೇಳ್ರಿ, ಅವರಿಗೂ ಸಮಾಧಾನ ಇಲ್ಲ, ಏನೋ ಒಂದು ಕೊರತೆ ಅಂತ ಅವರಿಗೂ ಅನ್ನಿಸ್ತಾ ಅದ. ವಿದ್ಯಾವಂತರಿಗೆ ಕೇಳ್ರಿ, ಅವರಿಗೂ ಏನೋ ಒಂದು ಖಾಲಿ ಅನ್ನಿಸ್ತಾ ಇದೆ. ಶೂರವೀರರು, ಪ್ರತಿಭಾವಂತರು ಯಾರಿದ್ದರೂ ಸರಿ, ಅವರಿಗೆ ಜೀವನ ತುಂಬಿದೆ ಅಂತ ಅನ್ನಿಸ್ತಾ ಇಲ್ಲ. ವಯಸ್ಸಾಗ್ತಾ ಬಂತು, ಏನಪ್ಪ ವಯಸ್ಸಿದ್ದಾಗ ಎಷ್ಟು ತಾಕತ್ತಿತ್ತು ಎಲ್ಲ ಎಲ್ಲಿ ಹೋಯಿತು ಅಂತ ಅನ್ನಿಸ್ಲಾಕ ಚಾಲು ಆಗುತ್ತೆ. ಸಣ್ಣವರಿದ್ದಾಗ ಏನಪ್ಪ ಎಲ್ಲ ದೊಡ್ಡವ್ರ ಕಡೆಯಲ್ಲೇ ಐತ್ಲ, ನಮಗೊಂದು ಏನೋ ಅಂಗಡ್ಯಾಂದ ಒಂದು ಸಣ್ಣ ಕುರ್ಕುರೆ ತಿನ್ನಬೇಕಂದ್ರೂ ಇವ್ರನ್ನ ಕೇಳ್ಬೇಕಲ್ಲ ರೊಕ್ಕ ಅಂತ ಸಣ್ಣ ಹುಡುಗರಿಗೆ ಅನ್ನಿಸ್ತೈತಿ. ಇನ್ನು ನಿಮ್ಮ ಕೈಯಾಗ ಕಾರವಾರ ಇರ್ತೈತೆ ಅಂದ್ರೆ ನಿಮಗೆ ಹಿಂದೆ 10 ಹಗ್ಗ ಹಚ್ಚಿರ್ತಾರೆ, ನೀವು ಖರ್ಚು ಮಾಡ್ಲಿಕ್ಕೆ ಬರಂಗೇ ಇಲ್ಲ. ಸಂತೆಗೆ ಹೋಗಿರ್ತೀರಿ, ಆ ನೋಟ್ ಮುರಿಸ್ಲಕ್ಕಾಗಂಗಿಲ್ಲ. ಮನೆ ಸಲುವಾಗಿ ಖರ್ಚು ಮಾಡುವುದು, ನೀವು ಮತ್ತೆ ಹೆಂಗೋ ಹಂಗೆ ಮನೆಗೆ ಬರೋದು. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಜೀವನ ಪದ್ಧತಿಯಲ್ಲಿ, ಬದುಕುವ ರೀತಿಯಲ್ಲಿ, ಜೀವನದ ಗುರಿ, ನಾವು ಮಾಡಬೇಕಾದಂತಹ ಸಾಧನೆ, ಕ್ರಮಿಸಬೇಕಾದಂತಹ ಹಾದಿಯಲ್ಲಿ ತಪ್ಪಿದ ಅಂತ ಅರ್ಥ. ಒಂದು ವೇಳೆ ಇಲ್ಲಿ ತಪ್ಪಿರಲಿಲ್ಲ ಅಂದ್ರೆ ನಾವು ಆರಾಮವಾಗೇ ಇರ್ತಾ ಇದ್ದೀವಿ. ನಮಗೆ ಯಾರೋ ದೇಹ ಬಿಟ್ಟರು ಅಂದ್ರೆ ನಮ್ಮ ಜೀವನದಾಗ ಏನೋ ಒಂದು ಕಳ್ಕೊಂಡಂಗೆ ಆಗ್ತದೆ. ಹಂಗಾಗಬಾರದು. ಅವ್ರ ಜೀವನ ಅವರಿಗೆ, ಇವ್ರ ಜೀವನ ಇವರಿಗೆ. ಅವರ ಆಯುಷ್ಯ ಮುಗಿದದ, ಅವರ ದೇಹ ಬಿಟ್ಟಾರ, ನಿನಗೇನು? ಆದರೆ ನಮಗೆ ಹಂಗಾಗೋದಿಲ್ಲ. ಯಾರೇ ಒಬ್ಬರು ದೇಹ ಬಿಟ್ಟರು ಅಂದ್ರೆ ನಾಳೆ ದಿನದ ರೊಟ್ಟಿ ಮಾಡೋರು ಯಾರು? ನಾವು ರೊಟ್ಟಿ ಚಿಂತೆ ಮಾಡಿ ನಮ್ಮ ಜೀವನ ಖಾಲಿ ಆಯಿತು ಅಂತ ಭಾವಿಸ್ತೀವಿ. ನಿಜ ಅರ್ಥದಲ್ಲಿ ಇವೆಲ್ಲ ಸಾಮಾನ್ಯ ಸಂಬಂಧಗಳು, ಅದಕ್ಕೆ ಅಷ್ಟು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ. 4 ದಿವಸ ತ್ರಾಸಾದ್ರೆ ಆದಿತ್ತು, ನೀವು ರೊಟ್ಟಿ ಕಲ್ತು ಬಿಡೋದು. ಯಾರ ಮೇಲೂ ಪೂರ್ಣವಾಗಿ ಅವಲಂಬಿಸಬಾರದು. ಅವರು ಎಲ್ಲರೇ ಹೋದರೂ ಸಮಸ್ಯೆ ಇಲ್ಲ, ನಿಮ್ಮದು ನೀವು ಅಡುಗೆ ಮಾಡೋದು ಕಲಿಬೇಕು. ಪಾಕಶಾಸ್ತ್ರ ಎಲ್ಲರಿಗೂ ಬರಬೇಕು. ಹಂಗೆ ನಮ್ಮ ಜೀವನದಲ್ಲಿ ಒಂದೇನೋ ಬದಲಾವಣೆ ಆಯಿತು ಅಂದರೆ ಇಡೀ ಜೀವನ ಖಾಲಿ ಖಾಲಿ ಅಂತ ಅನ್ನಿಸ್ತದ. ಯಾಕೆ ಅನ್ನಿಸ್ತದ ಅಂದ್ರೆ ನಮಗೆ ಒಂದು ಜೀವನದ ಸ್ಪಷ್ಟವಾದಂತಹ ಚಿತ್ರಣ ನಮ್ಮ ಕಣ್ಣ ಮುಂದೆ ಇಲ್ಲ. ಏನು ಮಾಡಬೇಕಂಥೇಳಿ ನಮಗೆ ಸ್ಪಷ್ಟ ಗುರಿ ಇಲ್ಲ. ಗುರಿ ಇದ್ರೂ ಬರೀ ರೊಕ್ಕ ಗಳಿಸಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇವ ಅದಾವು. ಜೀವನದ ಗುರಿ ಅಂತ ನಮಗಿಲ್ಲ. ನಾವು ಏನು ಮಾಡಬೇಕಾಗ್ಯದ, ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ, ಈಗ ಎಲ್ಲಿದ್ದೀವಿ ಅಂತ ನಮಗಿಲ್ಲ. ಈಗ ಸಾಲದಾಗದೀವಿ, 2 ವರ್ಷ ಸರಿಯಾಗಿ ದ್ರಾಕ್ಷಿ ಬೆಳೀತು ಅಂದ್ರೆ ಸಾಲ ಮುಟ್ಟಿ ಸಾವ್ಕಾರ ಆಗ್ತೀವಿ ಅಂತ ಕನಸು ಒಂದಷ್ಟೆ. ಆದ್ರೆ ಇದೊಂದು ವ್ಯಾವಹಾರಿಕ ಜೀವನ. ನಿಜವಾದ ಜೀವನದ ದರ್ಶನ ನಮ್ಮ ಮುಂದೆ ಇಲ್ಲ. ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಸ್ಪಷ್ಟ ಕಲ್ಪನೆಯೇ ನಮಗಿಲ್ಲ ಅಂದ್ರೆ ಆಯುಷ್ಯವನ್ನು ಮನಸ್ಸಿಗೆ ಬಂದಂಗೆ ನಾವು ಬಳಸಿಬಿಡ್ತೇವೆ. ಏನೋ ಪುಕ್ಕಟೆಯಾಗಿ ಸಿಕ್ಕದ ನಮಗೆ ಆಯುಷ್ಯ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ. ಪುಕ್ಕಟೆಯಾಗಿ ಸಿಕ್ಕೈತೇನಿದು? ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತದಾನಂದರೂ 1 ಸೆಕೆಂಡಿನ ಆಯುಷ್ಯವನ್ನು ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಎಷ್ಟು ತುಟ್ಟಿ ಐತಿ, ಎಷ್ಟು ಅಮೂಲ್ಯವಾದದ್ದದ ಆಯುಷ್ಯ. ಯಾರಿಗೂ ಒಳ್ಳೆ ಆಯುಷ್ಯವನ್ನು ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ.
ಒಮ್ಮೆ ಹೋಯ್ತು ಅಂದರೆ ಕಾಯಮ್ಮಾಗೆ ಹೋಗಿಬಿಡ್ತದೆ. ಸಮ್ಯಕ್ ಸರತಿ ಇತಿ ಸಂಸಾರ, ಯಾವುದು ಚೆನ್ನಾಗಿ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗುತ್ತದೆಯೋ ಅದುವೇ ಸಂಸಾರ. ಇಂಥ ಅಮೂಲ್ಯವಾದಂಥ ಆಯುಷ್ಯ ನಮಗೆ ಸಿಕ್ಕಿರುವಾಗ ಹೆಂಗೆ ಬಳಸ್ತಾ ಇದ್ದೀವಿ ನಾವು ಆ ಆಯುಷ್ಯವನ್ನು? ಆದ್ರೆ ತಿಳಿದಂಥ ಋಷಿಮುನಿಗಳು ಬಹಳ ಯೋಗ್ಯವಾದಂತಹ ಜೀವನ ದರ್ಶನ ಇತ್ತು ಅವರಿಗೆ. ಏನೇನು ಮಾಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಅವರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ್ರು. ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ಶೃಣುಯಾಮ ಶರದಶತಂ ಪ್ರಬ್ರವಾಮಾಹ ಶರದಶತಂ ಅಧೀನಾಹ ಶಾಮ ಶರದಶತಂ. 100 ವರ್ಷಗಳ ಕಾಲ ಅವರು ದಾರ್ಶನಿಕರಾಗಿ ಬದುಕಿದರು. ನಮಗೆ 100 ವರ್ಷದ ಆಯುಷ್ಯದಲ್ಲಿ ಹೆಂಗೆ ಬದುಕ್ತೀವಿ ಅಂತಲೂ ಗೊತ್ತಿಲ್ಲ. ಆದ್ರೆ ತಿಳಿದವ್ರು ಹೆಂಗೆ ಬದುಕಿದ್ರು ಅದನ್ನು ನಾವು ನೋಡಿ ಕಲಿಬೇಕು. ಯಾಜ್ಞವಲ್ಕ್ಯ ಮಹರ್ಷಿ 50 ವರ್ಷ ಆಯಿತು, ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸಿನಲ್ಲಿ ಮುಳುಗಿದ. ತನ್ನ ಪತಿಯೇ ಮನೆ ಬಿಟ್ಟು ಹೋಗುವಾಗ ನಾರೇ ಯಾಕೆ ಮನೆಯಾಗಿರಬೇಕು ಅಂತ ಮೈತ್ರಾದೇವಿಯು ಅವರ ಜೊತೆಗೆ ಕಾಡಿಗೆ ಹೋದಳು. 50 ವರ್ಷಕ್ಕೆ ಪ್ರಪಂಚದಿಂದ ನಿವೃತ್ತಿ ಆಗಬೇಕು ಅಂತೈತಿ ಧರ್ಮಶಾಸ್ತ್ರದಲ್ಲಿ. ನಿಮಗೆ ಎಟ್ಟಾಗ್ಯಾವೀಗ? 50 ಇನ್ನೊಂದು 50 ಮತ್ತೊಂದು 50 ವರ್ಷ ಆಯುಷ್ಯದ್ರೂ ಒಟ್ಟು ಅಲ್ಲೇ ಕೊಳೆದು ಹೊರತು ಹೊರಗೆ ಬರಂಗಿಲ್ಲ. ನಮಗದ ಸಾಕಂತನ ಅನ್ನಿಸ್ತಾ ಇಲ್ಲ ಅಂದ ಬಳಿಕ ಇನ್ನು ನಾವು ಮುಕ್ತರಾಗವ್ರು ಯಾವಾಗ? ಅದರಿಂದ ಎದ್ದು ಹೊರಗೆ ಬರೋರು ಯಾವಾಗ? ಅದು ನಮಗೆ ಬಂಧನ ಅಂಥೇಳಿ ಅನಿಸಿಲ್ಲ, ಆದರೆ ಬಂಧನ ಐತೆ ಅದು. ಆದ್ದರಿಂದ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಯಾವ ಸಮಯಕ್ಕೆ ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಬರೇ ಖಾಯಮ್ಮಾಗಿ 100 ವರ್ಷ ಪ್ರಪಂಚಕ್ಕಾಗಿ ಬಳಸಿದ ಅಂದ್ರೆ ತಲೆ ಹೆಂಗೆ ಸರಿ ಉಳಿತೈತಿ? ಹಿಂದಿನ ಋಷಿಗಳಿಗೆ ಬರೀ 25 ವರ್ಷ ಪ್ರಪಂಚ ಮಾಡಬೇಕು ಅಂದ್ರೆ ಸಾಕನ್ನಿಸ್ತಿತ್ತು. ಈಗಿನ ಮಂದಿಗೆ ಎಷ್ಟು ಮಾಡಿರೋ ಬೇಸರಿಲ್ಲ. 75 ಮುದುಕನು ಅದಾ ಪ್ರಪಂಚ ಮಾಡ್ತಾ ಇದ್ದಾನ, 25 ಈಗ ಚಾಲೋ ಮಾಡ್ಯಾನ, 50 ಈಗ ಜೋರ್ದಾರ್ ಐತೆ ಒಂದು 50. ನಮಗೆ ಇದು ಆಯುಷ್ಯ ಬರೇ ಗಳಿಸು ಸಲುವಾಗಿ ಸಿಕ್ಕದ ಅಂತ ನಾವು ತಿಳ್ಕೊಂಡಿದ್ದೀವಿ. ಜ್ಞಾನಿಗಳು ಹೇಳಿದರು, ನೀನು ಜ್ಞಾನಿಯಾಗುವ ಸಲುವಾಗಿ ಆಯುಷ್ಯ ಸಿಕ್ಕದಪ್ಪ. ಇದು ದುಃಖಿಯಾಗುವುದಕ್ಕಲ್ಲ, ಚಿಂತಾಕ್ರಾಂತನಾಗುವುದಕ್ಕಾಗಿ ಅಲ್ಲ. ನಿನ್ನ ಜೀವನದ ಗುರಿ ಜ್ಞಾನ, ನಿನ್ನ ಜೀವನದ ಗುರಿ ವೈರಾಗ್ಯ, ನಿನ್ನ ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದರು. ನಾವು ನಮ್ಮ ಜೀವನದ ಗುರಿಯನ್ನು ಕ್ಷುಲ್ಲಕ ವಸ್ತುಗಳನ್ನಾಗಿ ಇಟ್ಟುಕೊಂಡಿದ್ದೀವಿ. ಸಣ್ಣ ಸಣ್ಣ ಬಾಲಕರಿಗೆ ಇದ್ದಂತಹ ಜ್ಞಾನ ಸಹಿತ ನಮಗಿಲ್ಲ. ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮಧರ್ಮರಾಜ ಹಲವಾರು ಆಮಿಷಗಳನ್ನು ಒಡ್ಡಿದಾಗ ಹೇಳ್ತಾನ, ಈ ನಚಿಕೇತ, ನೀ ಏನು ಸಾಕಷ್ಟು ಸಂಪತ್ತು ಕೊಡ್ತಿ ಅಂತ ಮಾಡಿದೆ ಅಲ್ಲ, ಅದರದ ಒಂದು ಖರೇ ಸತ್ಯ ಐತಿ, ಇನ್ನೊಂದು ಮುಖ ಐತಿ, ಅದನ್ನು ನಾ ಹೇಳ್ತೀನಿ ಕೇಳು ಅಂತ ಹೇಳ್ದವ. ಯಾರಿಗೆ? ಯಮಧರ್ಮರಾಜನಿಗೆ. ನ ವಿತ್ತೇನ ತರ್ಪಣೀಯ ಮನುಷ್ಯ, ಈ ಜಗತ್ತಿನಲ್ಲಿ ರೊಕ್ಕದಿಂದ ತೃಪ್ತ ಆಗ್ಯಾನ ಅನ್ನುವಂಥ ಒಬ್ಬನೇ ಮನುಷ್ಯ ಸಿಗುವುದಿಲ್ಲ ಅಂತ ನಚಿಕೇತ ಹೇಳಿದ. ಉಪನಿಷತ್ತಿನ ಮಾತು ಇದು, ಮಂತ್ರ ಇದು ಎಂದಿಗೂ ಸುಳ್ಳಾಗುವುದಿಲ್ಲ.
ನಿಮ್ಮದು 100 ಎಕರೆ ದ್ರಾಕ್ಷಿ ಎಷ್ಟು ತುಟ್ಟಿ ಆಗ್ಲಕ್ಕೆ ಸಾಧ್ಯ ಐತೆ ಅಷ್ಟು ತುಟ್ಟಿಯಾಗಿ ಮಾರಿದ್ರು ನಿಮಗೇನು ಸಾಕು ಅನ್ಸಂಗಿಲ್ಲ. ಇನ್ನೊಂದು ತುಸು ತುಟ್ಟಿ ಆಗಬೇಕಾಗಿತ್ತು. 100 ಎಕರೆ ಅಲ್ಲ 1000 ಎಕರೆ ಬೆಳೆದವನಿಗೂ ಹಿಂಗೆ ಅನ್ನಿಸ್ತದ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತನಿಗೂ ಇನ್ನಷ್ಟು ಸಾಹುಕಾರ ಆಗಬೇಕು ಅಂತ ಅನ್ನಿಸ್ತೈತಿ. ದೊಡ್ಡ ದೊಡ್ಡ ರಾಜ ಮಹಾರಾಜರಿಗೂ ಸಾಕನಿಸಿಲ್ಲ. ಆದ್ದರಿಂದ ಸಂಪತ್ತಿನ ಗುಣನ ಹಂಗೈತಿ, ಯಾರಿಗೂ ಸಾಕನಿಸಂಗಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ, ರೊಕ್ಕದಿಂದ ಸಂಪತ್ತಿನಿಂದ ಎಂಥ ಒಬ್ಬ ಮನುಷ್ಯ ಸಾಕಂದನಂತನೇ ಇಲ್ಲ. ಅದು ರೊಕ್ಕದ ಗುಣ. ಅದು ಉದಕ ಬಾಯಾರಿ ಬಳಲುತ್ತಿದೆ ಅಗೆಯಿಂಬೋ ಬಾವಿಯ ಬಾವಿಯ ನಗೆಯಿಂಬೋ. ನೀರಿಗೆನ ನೀರಡಿಕಾಗದಂತ ಅಲ್ಲಮ ಪ್ರಭುದೇವರು ಹೇಳಿದರು. ರೊಕ್ಕಂದ್ರೆ ಅದ ನೀರ ಅದಕ್ಕನ ನೀರಡಿಕೆ ಬಿಟ್ಟಿತು ಅಂದ್ರೆ ಇನ್ನು ಹೆಂಗೆ ತೃಪ್ತಿ ಮಾಡೋದು ಅದನ್ನು? ನಮಗೆ ಎಲ್ಲರಿಗೂ ಬಾಯಾರಿಕೆಯಾಗಿದೆ, ರೊಕ್ಕದಿಂದ ತೃಪ್ತಿ ಆಗಬೇಕು ಅಂತ ಹೊಂಟಿದ್ದೀವಿ. ಆದರೆ ರೊಕ್ಕದಿಂದ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನ ವಿತ್ತೇನ ತರ್ಪಣೀಯ ಮನುಷ್ಯ. ಎಲ್ಲರೂ ನಮ್ಮ ಜೀವನದ ಅತಿ ದೊಡ್ಡ ಗಳಿಕೆ ಯಾವುದು ಅಂದ್ರೆ ರೊಕ್ಕ. ಎಲ್ಲರೂ ರೊಕ್ಕವನ್ನೇ ಗಳಿಸ್ತಾರೆ. ನೀವು ತಿಜೋರಿಯಾಗ ಪುಸ್ತಕದು ಇಟ್ಟು ಲಾಕ್ ಮಾಡಿ ಚಾವಿಲಿ ತರ್ತೀರೇನೆ ಯಾರೇ? ಇಲ್ಲ, ಅಜ್ಜಾರದ ಒಂದು ಚರಿತ್ರೆ ಐತಿ, ಎಲ್ಲರೇ ಯಾರೇ ಓದ್ರಂದ್ರೆ ಹೆಂಗೆ, ನನಗೆ ಹೇಳಾರ್ದು ತೊಗೊಂಡ್ರಂದ್ರೆ ಹೆಂಗೆ ಅಂತೇಳಿ ಒಬ್ಬರೇ ತಿಜೋರಿ ಒಳಗೆ ಒಂದು ಚಾವಿ ಹಾಕಿ ಹೊರಗೊಂದು ಚಾವಿ ಹಾಕಿ ಬಾಗಿಲಿಗೆ ಒಂದು ಹಾಕಿ ತಂದರೇನು ಯಾರೇ? ಇವೇನು ಪುಸ್ತಕ ಇಲ್ಲೇ ಇರಲಿ ಬಿಡು ಅಂತ ಹೇಳಿ ಅವು ಹೊರಗೆ ಇಟ್ಟಿರ್ತೀರಿ. ಆದ್ರೆ ರೊಕ್ಕ, ರೂಪಾಯಿ, ಎಫ್ ಡಿ, ಬ್ಯಾಂಕ್ ಪಾಸ್ಬುಕ್ಕ, ಬಂಗಾರ, ಬೆಳ್ಳಿ ಎಲ್ಲ 4 ಚಾವಿ ಹಾಕಿ ಒಳಗೆ ಲಾಕರ್ನಾಗ ಮತ್ತು ಮನ್ಯಾಗ ತುಡುಗಕ್ಕವತ್ತು ಬ್ಯಾಂಕ್ನಾಗ ಲಾಕರ್ನಾಗ ಇಟ್ಟು ಬಂದಿರ್ತಾರೆ. ಅಂದ್ರೆ ಜೀವನದ ಗಳಿಕೆ ಯಾವುದು? ರೊಕ್ಕ. ಜೀವನದ ಗಳಿಕೆ ಯಾವುದು? ಸಂಪತ್ತು. ನಮಗೆ ಇಡೀ ಆಯುಷ್ಯದ ಒಂದು ಗಳಿಕೆ ಯಾವುದು ಅಂದ್ರೆ ರೊಕ್ಕನ ಆಗ್ಯದ. ಆದ್ರೆ ಅವ್ರು ಹೇಳ್ತಾರೆ, ಈ ರೊಕ್ಕದಿಂದ ಹೊಟ್ಟೆಟ್ಟ ತುಂಬತೈತಪ್ಪ, ಈ ರೊಕ್ಕದಿಂದ ನಿನ್ನ ದುಃಖ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತೇನು ಮಾಡೋದೇನು? ಇಷ್ಟು ದಿವಸ ಗಳಿಸಿದ್ದೀವಿ, ಗಳಿಸಿದ್ದಿರಲಿ, ಅದನ್ನೇನು ಇಂಧನ ಎಲ್ಲ ಕೊಟ್ಟು ಬಿಡಪ್ಪ ಅಂತ ಅವರೇನು ಹೇಳ್ತಾ ಇಲ್ಲ. ಆದರೆ ಈ ರೊಕ್ಕದಿಂದ ನೀನು ಮುಕ್ತನಾಗಬೇಕಂತ ಹೋದಿ ಅಂದ್ರೆ ಅದು ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲದು. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಹಂಗಿತ್ತು ಅಂದ್ರೆ ರೊಕ್ಕದಿಂದಲೇ ಮನುಷ್ಯ ತೃಪ್ತನಾಗ್ತಾ ಇದ್ದ ಅಂದ್ರೆ ರಾಜ ಮಹಾರಾಜರೆಲ್ಲ ದುಃಖಿಗಳ್ಯಾಕಾಗ್ತಾ ಇದ್ರು? ರಾಜ ಮಹಾರಾಜರನ್ನು ಜನ ಯಾಕೆ ಸದಾಕಾಲ ನೆನೆಸಲಿಲ್ಲ ಅಂದ್ರೆ ಅದರಿಂದ ತೃಪ್ತಿ ಸಿಗಂಗಿಲ್ಲ. ಈ ಜಗತ್ತಿನಲ್ಲಿ ಅಸಂಖ್ಯ ಜನ ರಾಜ ಮಹಾರಾಜರಾಗಿ ಹೋದರು, ಆದರೆ ಅವರು ಯಾರನ್ನೂ ಜಗತ್ತು ಪೂಜಿಸುವುದಿಲ್ಲ, ಅವರ್ಯಾರನ್ನೂ ಸ್ಮರಿಸುವುದಿಲ್ಲ. ಏನೋ ಇತಿಹಾಸಕಾರರು ಸ್ವಲ್ಪ ನೆನಪಿಟ್ಕೋತಾರ, ಅದು ಏನೋ ಒಂದು ಇತಿಹಾಸ ಅಂಥೇಳಿ. ಆದರೆ ಆ ರಾಜ ಮಹಾರಾಜರು ಮರೆಯಾಗಿ ಹೋದರು. ಕಾರಣ ಏನು ಅಂದ್ರೆ ಅವರು ಗಳಿಸಿದ್ದು ನಶ್ವರವಾದದ್ದನ್ನು ಗಳಿಸಿದ್ರು. ನಾವೆಲ್ಲ ಗಳಿಸುವುದನ್ನು ಅಷ್ಟ. ನಾವು ಗಳಿಸಿದ್ದು ಎದಕ್ಕೆ ಉಪಯೋಗ ಬರ್ತದೆ? ತಂದು 1 ಕೋಟಿ ರೂಪಾಯಿ ಇಟ್ಟು ನನಗೆ ಮೋಕ್ಷವನ್ನು ಕೊಡು ಅಂದರೆ ಯಾವ ಗುರು ಕೊಡಲಿಕ್ಕೆ ಸಾಧ್ಯ? 1 ಕೋಟಿ ರೂಪಾಯಿಯಿಂದ ಮನಸ್ಸಿನಲ್ಲಿ ಇರುವಂಥ ಕಾಮಕ್ರೋಧಾದಿಗಳನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವೇ? ನಮ್ಮಲ್ಲಿರುವಂಥ ಸಂಪತ್ತಿನಿಂದ ನಮ್ಮ ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯವೇ? ನಮ್ಮಲ್ಲಿರುವಂಥ ರೊಕ್ಕದಿಂದ ನಮ್ಮ ವೃತ್ತಿಯನ್ನು ಸ್ಥಿರ ಮಾಡಲಿಕ್ಕೆ ಸಾಧ್ಯವೇ?
ಧ್ಯಾನ ಸಮಾಧಿಗಳು ರೊಕ್ಕದ ವಶವೇ? ಇದನ್ನೆಲ್ಲ ನಾವು ವಿಚಾರ ಮಾಡಬೇಕು. ಇದೆಲ್ಲ ಯಾರ್ದೋ ಏನೋ ಅದಂತ ಹಿಂಗಲ್ಲ, ನಮ್ಮದೇ ಚರಿತ್ರೆ, ನಮ್ಮದೇ ಜೀವನ. ನಾವು ಬರೇ ರೊಕ್ಕ ಗಳಿಸ್ಕೋತ ರೊಕ್ಕದ ಹಾದಿ ಹಿಡಿದು ಹೊಂಟು ಬಿಟ್ಟಿದ್ದೀವಿ, ಇನ್ನೊಂದು ಹಾದಿ ಐತೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ಜೀವನ ಅಂದರೆ ಬರೀ ರೊಕ್ಕ ಗಳಿಸೋದು ಅಷ್ಟೇ ಏನು? ತಿಳಿದವರೆಲ್ಲ ಹಂಗಾದ್ರೆ ಬರೀ ರೊಕ್ಕನ ಗಳಿಸ್ಕೋತ ಹೋಗ್ತಿದ್ದಾರಲ್ಲ, ಅವ್ರ್ಯಾಕೆ ಅಧ್ಯಾತ್ಮ ಚಿಂತನೆಯನ್ನು ಮಾಡಿದರು? ಅವರ್ಯಾಕೆ ಜ್ಞಾನ ಸಂಪಾದನೆಗಾಗಿ ಇಡೀ ಆಯುಷ್ಯವನ್ನು ಖರ್ಚು ಮಾಡಿದರು? ನಮಗದು ಏನೂ ಅನಿಸಂಗಿಲ್ಲ. ಏನೂ ಅವ್ರಿಗೆ ಕೆಲಸ ಇರಲಿಲ್ಲ ಹಿಂದಿನ ಕಾಲಕ್ಕೆ. ಅದಕ್ಕೆ ಅವ್ರು ಕೂತ್ಕೊಂಡು ಧ್ಯಾನ ಜಪ ತಪ ಮಾಡಿ ತುಸು ಗ್ರಂಥಗಳನ್ನು ಬರೆದಾರ ಅಂತ ನಾವು ತಿಳ್ಕೊಂಡಿರ್ಬೋದು. ಅವರು ಭಾಳ ಮಳ್ಳಿದ್ರು, ಬುದ್ಧಿಗೇಡಿಗಳಿದ್ರು, ತಿಳುವಳಿಕೆ ಇರಲಿಲ್ಲ. ನಾವು ಭಾಳ ಶಾಣ್ಯಾರತ್ ನಾವು ತಿಳ್ಕೊಂಡಿದ್ದೀವಿ. ಎದ್ರಾಗ ಶಾಣ್ಯಾರದೀವಿ ನಾವು? ಎಷ್ಟು ಗೊತ್ತೈತೆ ನಮಗೆ? ಈ ವಿಶ್ವದಲ್ಲಿ ಶಾಣೆ ಯಾರಪ್ಪ ಅಂದ್ರೆ, ಯಾವನಲ್ಲಿ ಅಜ್ಞಾನವೇ ಇಲ್ಲವೋ ಅವನು ನಿಜವಾದ ಶಾಣೆ, ಅವನು ಬುದ್ಧಿವಂತ, ಅವನು ಜ್ಞಾನಿ. ನಮಗೆ ಹಿಂದೇನೈತಿ ಗೊತ್ತಿಲ್ಲ, ಮುಂದೇನು ಆಗ್ತದ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೊಂಟಿದ್ದೀವಿ, ಈಗೇನು ಮಾಡ್ತಾ ಇದ್ದೀವಿ, ಯಾವುದರ ಸ್ಪಷ್ಟ ಜ್ಞಾನನೇ ಇಲ್ಲ. ಬದುಕಿದ್ದೀವಿ. ಒಟ್ಟು 24 ತಾಸು ಹೆಂಗೆ ಕಳಿತೀವಿ ವಿಚಾರ ಮಾಡ್ರಿ. ನಾಳೆದಿಂದ ನಶಿಕ್ನಾಗ ಚಾಲೂ ಮಾಡಿರಿ, ಬರದಿಡ್ರಿ. ಏನೇನು ಅದಕ್ಕೆ ಖರ್ಚು ಮಾಡಿ. ಏನು ರೊಕ್ಕ ಅಲ್ಲ, ನಿಮಗೆ ರೊಕ್ಕದ ರೂಢಿ ಆಯುಷ್ಯ. 24 ತಾಸು, ಅದರಲ್ಲಿಂದೊಂದು 8 ತಾಸು ತೆಗೀರಿ ನಿದ್ರೆ ಅಂದು ಹೋಗ್ಲದು. ಉಳುಕಿದ್ದೇನೈತಲ್ಲ ಆ ತಾಸುಗಳನ್ನು, ಆಯುಷ್ಯವನ್ನು, ಸಮಯವನ್ನು ಎದಕ್ಕಾಗಿ ಬಳಸ್ತೀವಿ ಅಂತ ವಿಚಾರ ಮಾಡ್ಬೇಕು. ಬರದಿಡ್ಬೇಕು ಸ್ವಲ್ಪ. ಆಗ ನಮಗೆ ಒಂದೇನಾದರೂ ಪ್ರೇರಣಾ ಚಾಲೂ ಆಗ್ತದೆ. ನಮಗಿನ್ನ ಈ ಜೀವನದ ವಾಸ್ತವಿಕತೆನ ಗೊತ್ತಾಗಿಲ್ಲ, ಯಥಾರ್ಥವೇ ಗೊತ್ತಾಗಿಲ್ಲ ಅಂದ್ರೆ ಸರಿಯಾಗಿ ಬದುಕ್ತಾ ಇಲ್ಲ ಅಂತ ಅರ್ಥ. ಸಣ್ಣ ಸಣ್ಣ ಹುಡುಗರಿಗೆ ತಿಳಿತು, ನಮಗೆ ಯಾಕೆ ತಿಳಿತಾ ಇಲ್ಲ? ಧ್ರುವನೂ ಒಬ್ಬ ಸಣ್ಣ ಬಾಲಕ, ನಚಿಕೇತನೂ ಒಬ್ಬ ಸಣ್ಣ ಬಾಲಕ, ಉದ್ಧಾಲಕನೂ ಒಬ್ಬ ಸಣ್ಣ ಬಾಲಕ, ಶ್ವೇತಕೇತೂ ಒಬ್ಬ ಸಣ್ಣ ಬಾಲಕ. ಅದೇ ರೀತಿಯಾಗಿ ಮಾರ್ಕಂಡೇಯ 16 ವರ್ಷದ ಬಾಲಕ. ಅವರೆಲ್ಲ ಬ್ರಹ್ಮ ಋಷಿಗಳಾಗಿ ಸದಾಕಾಲ ವಿಶ್ವಕ್ಕೆ ಮಾರ್ಗದರ್ಶಿಯಾಗಬೇಕಾದ್ರೆ, ಪೂಜನೀಯರಾಗಬೇಕಾದ್ರೆ ನಾವಿನ್ನ ಹಂಗೆ ಯಾಕೆ ಕೂತಿದ್ದೀವಿ ಅಂತ ಒಂದು ದಿವಸ ವಿಚಾರ ಮಾಡಿಲ್ಲ. ಇದನ್ನೆಲ್ಲ ವಿಚಾರ ಮಾಡಬೇಕು. ನಮ್ಮ ಜೀವನದ ಗುರಿ ಏನದಪ್ಪ, ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಜೀವನದ ಗುರಿ ಏನಾಗಬೇಕು? ಶಾಂತಿ ಸಮಾಧಾನಗಳಾಗಬೇಕು. ಆದರೆ ನಮ್ಮ ಜೀವನದ ಗುರಿ ಸುಖ ಆಗ್ಯದ. ಸುಖ ಬೇರೆ, ಶಾಂತಿ ಬೇರೆ. ಎರಡೂ ಶಬ್ದ ನೆನಪಿಟ್ಕೋರಿ. ಸುಖ ಅಂದ್ರನ ಬೇರೆ, ಶಾಂತಿ ಅಂದ್ರನ ಬೇರೆ. ಸುಖ ಅಂದ್ರೆ ಕ್ಷಣಿಕವಾಗಿರುವಂಥದ್ದು ಸುಖ. ಕಲ್ಲು ಸಕ್ಕರೆ ಹರಳ ನಾಲ್ಗೆ ಮೇಲೆ ಇಟ್ಕೊಂಡಾಗ ಏನು ಒಂದು ನಮಗೆ ಅನುಭವಕ್ಕೆ ಬರ್ತೈತ್ಲ, ಅದು ಸುಖ. ಅದು ಮತ್ತು ಶುಗರ್ದವ್ರು ಇಟ್ಕೊಂಡ್ರೆ ಆಗೋದಿಲ್ಲ. ಅದು ಯಾವಾಗ, ಎಷ್ಟೊತ್ತಿನ ತನಕ? ಹೊರಗಿರಾಗನೂ ಅಲ್ಲ, ಅದು ಒಳಗೆ ಹೋದ ಬಳಕನೂ ಅಲ್ಲ. ನಾಲಿಗೆ ಮೇಲೆ ಎಷ್ಟೊತ್ತಕ ಇರ್ತೈತೆ ಅಷ್ಟೊತ್ತಿನ ತನಕ ಅಷ್ಟ ಸುಖ ಅಂತಾರೆ ಇದಕ್ಕೆ. ಹೊರಗೆ ಜಿಟಿ ಜಿಟಿ ಮಳೆ ಹತ್ತು. ಆ ಬಳಿಕ ನೀವು ಹೊಲ್ದಾಗ ಹೋಗಿ ಕೆಲಸ ಮಾಡಿ ಬಂದ್ರಿ ರಾಡ್ಯಾಗ. ಬಂದ ಬಳಿಕ ಒಂದು ಕಪ್ ಬಿಸಿದ ಚಹಾ ಮಾಡಿ ಕೊಟ್ರು ಅವರು. ಕುಡಿಯಾಗ ಏನು ಅನ್ನಿಸ್ತು? 3 ಗೇಣು 3 ಗೇಣು ಉಳ್ದೈತಿ ಅನ್ನಿಸ್ತೈತಿ. ಅವ 3 ಗೇಣು 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 3
ಯಾವಾಗ? ಚಾ ಕುಡ್ಯಾಗ. ಮೂರಾಗೇನು ಉಳ್ದತ್ತೇನು? ದಿನ ಕುಡಿತಿದ್ದಿಲ್ಲ, ಮತ್ತು ಅವತ್ತೇ ಯಾಕೆ ಹಂಗನೆ ಇಷ್ಟು ಶರೀರ ತಂಪಾಗಿತ್ತು, ಶರೀರಕ್ಕೆ ಉಷ್ಣತೆ ಬೇಕಾಗಿತ್ತು, ಚಾ ಕುಡ್ದ. ಸುಖ ಮತ್ತು ಹಂಗೆ ಸುಖ ಆಕೈತೆ ಅಂತೇಳಿ 1 ಲೀಟ್ರ್ ಚಾ ಮಾಡಿ ಇಟ್ಟುಬಿಡ್ರಿ ಅವನ ಮುಂದೆ ಹೋಲಿ, ಸುಖನ ಆಕೈತ್ಲೆ. ಮತ್ತು ಅಷ್ಟ ಒಂದು ಸಣ್ಣ ಬಟ್ಲ ಕುಡಿ ಮುಂದೆ ಏನು ಭಾಳ ಚಲೋ ಚಾ ಮಾಡ್ಯಾರ ಇವತ್ತು ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ ಇವತ್ತು ಹಾಲು ಹಾಕಿಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಅವಾಗ ಚಾಲ ಬಿಸಿನೀರು ಹಾಕಿ ಕೊಟ್ಟರು ಅವ ಭಾಳ ರುಚಿಯಾಗೈತೆ ಅಂತ ಹೇಳ್ತಾನೆ. ಯಾಕೆ? ಹೊಲ್ದಾಗ ದುಡ್ದು ಬಂದಾನ, ಹಂಗೆ ಅನ್ನಿಸ್ತೈತಿ. ಸುಖ ಅತ್ಯಂತ ಕ್ಷಣಿಕ. ತಂಡ ಹೆತ್ತು ಎಲ್ಲೋ ಹೊರಗೆ ಹೋಗಿದ್ದ, ಹೊತ್ಕೊಳ್ಳೋಕ್ಕೇನೂ ಇಲ್ಲ. ಯಾವನೋ ಒಬ್ಬ ಬಂದು ಒಂದು ಹೊತ್ಕೊಳ್ಳೋಕೆ ಕೊಟ್ರೆ ಏನಪ್ಪ ಏನು ಸ್ವರ್ಗ ಅಂತ ಹೇಳ್ತಾನೆ. ಹಸಿದಾಗ ಒಂದು ತುತ್ತ ಅನ್ನ ಸುಖ ಅಂಥೇಳಿ ಅನ್ನಿಸ್ತೈತಿ. ತಗೋರಿ ಸುಖ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕುಕ್ಕರ್ ಅನ್ನ, ಒಂದು ಬೋಗಾಣಿ ಸಾರ ಮುಂದಿಟ್ರೆ ತಿನ್ರಿ ಸುಖ ಆಕ್ಕಿತ್ತು ಅಂದರೆ ಹೊಟ್ಟೆ ತುಂಬಷ್ಟು ತಿಂತಾನ, ಆದರೆ ಮುಂದೆ ಸುಖ ಆಗುವುದಿಲ್ಲ. ಅದು ನಮ್ಮದೆಲ್ಲ ಹೆಂಗಾಗ್ಯದ ಜೀವನ ಅಂತ ಕೇಳಿದ್ರೆ ಸುಖದ ಹಿಂದೆ ಬೆನ್ನು ಹತ್ತಿ ನಾವು ಹೊಂಟಿದ್ದೀವಿ, ಶಾಂತಿಯ ಹಿಂದೆ ಅಲ್ಲ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಋಷಿಗಳು ಮಹಾತ್ಮರು ಹೇಳಿದರು, ಸುಖದಾಗ 3 ಪ್ರಕಾರದ: ಸಾತ್ವಿಕ ಸುಖ, ರಾಜಸಿಕ ಸುಖ, ತಾಮಸಿಕ ಸುಖ. ನಾವು ಎದರಾಗ ಕುಂಡಿರ್ತೀವತ್ತು ನೋಡ್ಬೇಕು. ಮೊದಲನೇದ್ದು ಸಾತ್ವಿಕ. ಯಾವುದು ಸಾತ್ವಿಕ ಸುಖ? ಯದಗ್ರೇ ವಿಷಮಿವ, ಯತ್ ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಈಗ ತಪಸ್ಸು ಮಾಡುವುದು ಅಂತದ. ತಪಸ್ಸು ಮಾಡ್ಬೇಕಂದ್ರೆ ಏನಪ್ಪ? ಎಲ್ಲ ಸಹನ ಮಾಡ್ಕೋಬೇಕಾಗ್ತದೆ, ಅದು ತಪಸ್ಸು. ಈಗ ಏಕಾದಶಿ ಉಪವಾಸ ಒಂದು ತಪಸ್ಸು. ಮತ್ತು ಈಗೇನು ನೀವು ತಿಳ್ಕೊಂಡು ಏಕಾದಶಿ ಮಾಡ್ತೀರಿ, ಇದು ತಪಸ್ಸಲ್ಲದು. ಈಗ ನಾಷ್ಟ ಎಷ್ಟು ಮಾಡ್ತೀರಿ ಅಷ್ಟು ಸಾಬುದಾಣಿ ತಿಂತೀರಿ, ಮಧ್ಯಾಹ್ನ 1 ಡಜನ್ ಬಾಳೆಹಣ್ಣು, ಸಂಜೆಗೆ 1 ಲೀಟ್ರ್ ಹಾಲು, ಉಪವಾಸ. ಇದು ತಪಸ್ಸಲ್ಲ. ಆಹಾರದ ನೆನಪು ಸಹಿತ ಆಗಬಾರದು ಹಂಗಮ ಉಪವಾಸವನ್ನು ಮಾಡಿದರೆ ಅದು ನಿಜವಾದ ದೇವನ ಸಾನ್ನಿಧ್ಯದ ಉಪವಾಸ. ಉಪ ಅಂದ್ರೆ ಸಮೀಪ, ವಾಸ ಅಂದರೆ ಇರುವುದು. ಇಲ್ಲಿ ತನಕ ಬರೇ ಪ್ರಪಂಚದ ಸಂಘವನ್ನು ಮಾಡಿ ಮಾಡಿ ಪ್ರಪಂಚದ ಸಾನ್ನಿಧ್ಯದಲ್ಲಿ ಎದ್ದಿದ್ದು ತಲೆ ಕೆಟ್ಟದ. ಈಗಂತೂ ಪರಮಾತ್ಮನ ಸನ್ನಿಧಿಯಲ್ಲಿದ್ದು ಪರಮಾತ್ಮನ ಸಮೀಪ ಇದ್ದು ಆತನ ಧ್ಯಾನ ಜಪ ತಪಗಳನ್ನು ಮಾಡಿ ಆನಂದವನ್ನು ಪಡೆಯಬೇಕು ಅಂತೇನು ಸಾಧನೆಯನ್ನು ಮಾಡ್ತಾನಲ್ಲ ಅದು ಉಪವಾಸ. ಅದಕ್ಕೆ ಉಪವಾಸ ಅಂತಾರೆ. ಇದೇನಪ್ಪ ಉಪವಾಸ ಅಂದ್ರೆ ಎಷ್ಟು ತ್ರಾಸಾಗ್ತದೆ, ಆದರೆ ಪರಿಣಾಮದಲ್ಲಿ ಅದು ಪರಮಾತ್ಮನ ಸಾನ್ನಿಧ್ಯವನ್ನು ದೊರಕಿಸಿಕೊಡ್ತದೆ. ಈಗ ಒಬ್ಬ ಮನುಷ್ಯ ವಿದ್ಯಾರ್ಥಿ, ಅವ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, IAS ಅಧಿಕಾರಿ ಆಗಬೇಕು, DC SP ಆಗಬೇಕು ಅಂದ್ರೆ ದಿನ 16 ತಾಸು ಓದ್ಬೇಕು, 15-16 ತಾಸು ಓದ್ಬೇಕು. ಈಗೆಲ್ಲಿ ಓದೋದು ಅಂತ ಹುಡುಗರು ಹೊತ್ತುಕೊಂಡು ಹೊಳ್ಳೆ ಮಕ್ಕೊಂಡು ಅಂದ್ರೆ ಅವು ಇಲ್ಲೇ ಉಳಿತಾವೆ. ಆದರೆ ಅವಾಗ ಅಭ್ಯಾಸ ಮಾಡಿರ್ತಾನಲ್ಲ ಅವನು ಒಂದು ಜಿಲ್ಲೆಯನ್ನು ಆಳುವಂಥ ಸಾಮರ್ಥ್ಯ ಅವನಿಗೆ ಬರ್ತದೆ. ಎದಕ್ಕೆ? ಮೊದಲ ತ್ರಾಸು ತಗೊಂಡ, ಆ ಬಳಿಕ ಅವನಿಗೆ ಸುಖ ಆಯಿತು. ಪರಿಣಾಮೇ ಅಮೃತೋಪಮಂ. ಒಬ್ಬ ಯೋಗಿ
ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯಾಗಿ 8 ಅಂಗಗಳನ್ನು ಸಾಧಿಸಿದ. ಇಷ್ಟು ಸಾಧಿಸ್ಬೇಕಂದ್ರೆ 8 ವರ್ಷ ಹಿಡಿತ್ತು. ಅದೆಲ್ಲವೂ ತಪಸ್ಸಿನ ಆಯುಷ್ಯ. ಆವಾಗ ತ್ರಾಸಾಯಿತು. ಆದರೆ ಮುಂದವ ಒಬ್ಬ ಸಮಾಧಿ ಸಿದ್ಧ ಪುರುಷನಾದಲ್ಲ, ಅದು ಅಮೃತ ಸಮಾನವಾದ ಸುಖ. ತತ್ ಸುಖಂ ಸಾತ್ವಿಕಂ ಆತ್ಮಬುದ್ಧಿ ಪ್ರಸಾದಜಂ. ಅದು ನಮ್ಮ ಒಳಗಿನ ಸಾತ್ವಿಕ ಮನೋವೃತ್ತಿಯಿಂದ ಅತ್ಯಂತ ಸಮಾಧಾನವಾದ, ಚಿತ್ತ ಸ್ಥಿರವಾದ, ನಿರ್ಮಲವಾದಂಥ ಅಂತಃಕರಣದಿಂದ ಬಂದಂಥದ್ದೇ ಆತ್ಮಬುದ್ಧಿ ಪ್ರಸಾದಜವಾದ ಸುಖ. ಅದು ಸಾತ್ವಿಕ. ಇನ್ನು ಎರಡನೆಯ ಸುಖವನ್ನು ಹೇಳ್ತಾರ. ಮೊದಲಿಗೆನ ಸುಖ, ಆ ಬಳಿಕ ದುಃಖ. ನಾವೆಲ್ಲ ಮೊದಲಿನ ಸುಖವನ್ನು ಬಯಸುವಂಥವರು. ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆ. ಬಸವಣ್ಣವ್ರು ಹೇಳಿದರು, ಅದು ಹಿಂದಿನ ಕಾಲದಾಗ ಕತ್ತಿದ್ದು ರಾಜ ಮಹಾರಾಜರ ಕತ್ತಿಗಳು. ನೋಡ್ಯಾರೇನು ಎಲ್ಲರೇ ಮ್ಯೂಸಿಯಮ್ದಾಗ? ಅದು ಅವಕ್ಕೆ ತುಪ್ಪ ಹಚ್ಚಿಡ್ತಿದ್ರು ಅವರು, ಜಂಗ್ ಹತ್ತಬಾರದು ಅಂಥೇಳಿ. ಇದು ಒಂದು ನಾಯಿ ಏನೋ ವಾಸ ಬರ್ಲಾತೈತ್ಲ ಅಂತದು. ನಾಯಿಗಳಿಗೆ ವಾಸನೆ ಗ್ರಹಣ ಸಾಮರ್ಥ್ಯ, ವಾಸನಾಗ್ರಹಣ ಸಾಮರ್ಥ್ಯ ಚಲೋ ಇರ್ತೈತಿ. ಅದಕ್ಕೆ ಯಾರು ದೊಡ್ಡ ದೊಡ್ಡವರು ಮುಖ್ಯಮಂತ್ರಿ ಮಿನಿಸ್ಟ್ರ ಅವ್ರವ್ರು ಬರೋರಿದ್ರೆ ಮನುಷ್ಯರ ಮೂಗಿನಲ್ಲೇ ಚೆಕ್ ಮಾಡಂಗಿಲ್ಲ ಏನು. ನಾಯಿಗಳು ಮೂಗು ಭಾಳ ಶಾಣೆ ಅದಾವ ಅಂತ ತಿಳ್ಕೊಂಡು ಅತನ್ ತಂದು ಚೆಕ್ ಮಾಡ್ತಾರೆ. ಎಲ್ಲ ಎಲ್ಲೆಲ್ಲಿ ಏನೈತೆ ನೋಡುನು ಅಂತ ಕಂಡು ಹಿಡಿತಾವೆ. ಹಂಗೆ ಇದಕ್ಕೆ ವಾಸನ ಬಡಿತ್ತು. ಹೋಗಿ ಕತ್ತಿ ನೋಡಿತು, ನಮ್ಮ ಸಲುವಾಗಿ ತುಪ್ಪ ಹಚ್ಚಿಟ್ಟಾರಲ್ಲ. ಕಣ್ಣು ಮುಚ್ಚಿ ಸ್ವರ್ಗ ಸುಖ ಅದ ಅಂಥೇಳಿ ಕತ್ತಿಯನ್ನು ಅದೇನ ತುಪ್ಪ ಹಚ್ಚಿದ್ರು ನೆಕ್ಲಕ್ಕೆ ಚಾಲೂ ಮಾಡಿತ್ತು. ಅದು ಮಸದಿಟ್ಟಿದ್ದರು ಸೈನಿಕರು. ಹರಿತವಾದ ಖಡ್ಗ 2-3 ನಿಮಿಷ ಅಷ್ಟು ಮಾಡಿತ್ತು. ನಾಲಿಗೆಯಿಂದ ರಕ್ತ ಬರ್ಲಕ್ಕೆ ಚಾಲೂ ಆತು. ಗೊತ್ತೇ ಇಲ್ಲದಕ್ಕೆ ಮುಂದೆ ನಾಲಿಗೆನ ಕತ್ತರಿಸಿ ಹೋಯಿತು. ಅವಾಗ ಎಚ್ಚರಾತಿ ಹುಚ್ಚ ನಾಯಿಗೆ. ಅಲ್ಲಿ ತನಕ ಇಲ್ಲ. ಈ ನಾಯಿತನವ ಮಾಣಿಸ ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಅಂತ ಬಸವಣ್ಣವ್ರು ಹೇಳಿದರು. ಆ ನಾಯಿ ಕತೆ ಹೇಳಲಿಲ್ಲ ಅವರು, ನಮ್ಮದೇ ಹೇಳಿದರು. ಈ ನಾಯಿತನವ ಮಾಣಿಸ. ನಾಯಿತನ ಅಂದರೆ ಏನು? ಆ ನಾಯಿ ಒಳಗೆ ಯಾವ ಮಳ್ಳ ಬುದ್ಧಿ ಐತ್ಲ ಆ ಬುದ್ಧಿ ನಮ್ಮಲ್ಲಿರುವುದರಿಂದ ನಾವು ನಾಯಿಗೊಳಗತ್ಲೇನ ಅಂತ ಹೇಳಿದರು. ನಾವು ಕೂಡ ಸುಖ ಅನ್ನುವುದು ಪ್ರಪಂಚದಲ್ಲಿ ಅದ ಅಂಥೇಳಿ ಹಂಗೆ ಆ ಪ್ರಪಂಚವನ್ನು ಮಾಡಿದ್ದು. ಆದರೆ ಸುಖ ಸಿಗುವುದಿಲ್ಲ. ನಾಲಿಗೆ ಹರಿದು ಹೋಗ್ತದ ಹೊರತಾಗಿ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಜಸ ಸುಖ. ಮೊದಲಿಗೆ ಅನ್ನಿಸ್ತೈತೆ ನಮಗೆ, ಆದರೆ ಹಾಗಿಲ್ಲ. ಮೂರನೆಯ ಸುಖ ಯದಗ್ರೇ ಚಾನುಬಂದೇ ಚ ಸುಖಂ ಮೋಹನಮಾತ್ಮನಃ. ಅವರು ಹೇಳಿದರು, ಮೋಹಕವಾದ ಸುಖ. ಮೊದಲಿಗೇನೂ ಮೋಹ, ಕೊನೆಗೂ ಮೋಹ, ನಡುವೂ ಮೋಹ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸ ಮುದಾಹೃತಂ. ನಿದ್ರೆಯಿಂದ, ಆಲಸ್ಯದಿಂದ, ಮರೆವಿನಿಂದ, ಪ್ರಮಾದದಿಂದ ಯಾವ ಸುಖ ಉಂಟಾಗ್ತದಲ್ಲ ಅದು ತಾಮಸಿಕ ಸುಖ. ನಮ್ಮದೊಂದು ಹುಡುಗ ಐತ್ರಿ, ಹೇಳ್ತಿರ್ತಾರೆ, ಆ ಹುಡುಗ ಉಂಡು ಒಮ್ಮೆ ಮಕ್ಕೊಂಡ ಅಂದ್ರೆ ಹೊಳ್ಳಿ ಊಟಕ್ಕನೇ ಹೇಳ್ತಾನೆ. ಅಂದ್ರೆ ಅಟ್ಟ ಆಲಸಿ ಅದಾನ. ಅವಾಗ ನಿದ್ರೆ ಒಳಗೆ ಸುಖ ಐತಿಲ್ಲ ಅಂತಲ್ಲ, ಆಲಸ್ಯದಲ್ಲಿ ಸುಖ ಅದ, ಆದರೆ ಅದು ತಾಮಸಿಕ ಸುಖ. ಆಲಸಿಯಾದ ಮನುಷ್ಯನಿಂದ ಏನೂ ಸಾಧ್ಯ ಇಲ್ಲ. ನಿಷ್ಕ್ರಿಯ ಮನುಷ್ಯನಿಂದ ಏನು ಸಾಧ್ಯ ಆಗ್ತದೆ?
ಅದಕ್ಕೆ ಇವು ಮೂರು ಸುಖಗಳು. ಇನ್ನೊಂದೈತಿ, ಅದು ಶಾಂತಿ. ನಾವು ಸುಖದ ದಾರಿಯನ್ನು ಹಿಡಿದು ಹೊಂಟಂಥವರು, ನಮಗೆ ಸುಖ ಸಿಕ್ಕೈತೇನು? ಇಲ್ಲ, ಕ್ಷಣಿಕ. ನೀರ ಮೇಲಿನ ಗುರುಳೆಯಷ್ಟು ಅಶಾಶ್ವತ. ಒಬ್ಬರೇ ಸುಖೇದಿವೆ ಅಂತ ಹಾದಿ ಹಿಡ್ದಿದ್ದೇವೆ, ಬೇರೆ ಹಾದಿ ಸುಖಿ ಆಗ್ಲಕ್ಕೆ ಹೆಂಗೆ ಸಾಧ್ಯ ಅದ? ಶಾಂತಿ ಅಂದರೆ ಏನಪ್ಪ? ಯಾವುದನ್ನು ನಾವು ಪಡೆಯಬೇಕಾಗಿಲ್ಲ, ಈಗಾಗಲೇ ನಮ್ಮಲ್ಲಿ ಐತಿ, ಅದನ್ನು ನಾವು ತಿಳ್ಕೊಳ್ಳೋದೈತೆ ಅಷ್ಟ. ಅದಕ್ಕೇನಂತಾರೆ ಶಾಂತಿಯ ದಾರಿ. ಏನು? ಈಗ ನೋಡ್ರಿ, ಶ್ರೀಮಂತ ಆಗಬೇಕು ಅಂದ್ರೆ ಹೊರಗಿಂದ ಗಳಿಸ್ಬೇಕಾಗ್ತದೆ. ಅದೇ ರೀತಿಯಾಗಿ ವಿದ್ಯಾವಂತ ಆಗ್ಬೇಕಂದ್ರೂ ವಿದ್ಯೆಯನ್ನು ಗಳಿಸ್ಬೇಕು, ಶಕ್ತಿವಂತ ಆಗ್ಬೇಕಂದ್ರೂ ಶಕ್ತಿಯನ್ನು ಗಳಿಸ್ಬೇಕು. ಎಲ್ಲವನ್ನು ಹೊರಗಿನಿಂದ ಗಳಿಸ್ಬೇಕಾಗ್ತದೆ ಸುಖಿ ಆಗಬೇಕಾದ್ರೆ. ಆದರೂ ಸುಖಿ ಆಗ್ಲಿಕ್ಕಾಗೋದಿಲ್ಲ. ಶಾಂತಿಯ ದಾರಿಯಲ್ಲಿ ಏನನ್ನೂ ಪಡೆಯುವುದಿಲ್ಲ, ಇದ್ದದ್ದನ್ನು ಅನುಭವಿಸೋದು. ಅದಕ್ಕೆ ವೇದಾಂತದಲ್ಲಿ ಒಂದೆರಡು ಪ್ರಕ್ರಿಯಾ ಶಬ್ದಗಳನ್ನು ಬಳಸ್ತಾರೆ. ಪ್ರಾಪ್ತರೂಪ ಪ್ರಾಪ್ತಿ, ಅಪ್ರಾಪ್ತರೂಪ ಪ್ರಾಪ್ತಿ. ಅಧ್ಯಾತ್ಮ ಅಪ್ರಾಪ್ತರೂಪ ಪ್ರಾಪ್ತಿ ಅಲ್ಲಿದು. ಹೌದಪ್ಪ, ಮೋಕ್ಷ ಅನ್ನೋದು ಎಲ್ಲೋ ಐತಿ, ಅದನ್ನು ಪಡಿಬೇಕಂತ ಹಿಂಗಲ್ಲ. ಶಾಂತಿ ಅನ್ನೋದು ಗುರುಗಳ ಕಡೆ ಐತಿ, ಮಠದಾಗ ಐತಿ, ಗ್ರಂಥದಾಗ ಐತಿ ಅಂತ ಹಿಂಗಲ್ಲ. ಅದು ಈಗಾಗಲೇ ಅದ. ಪ್ರಾಪ್ತರೂಪ ಪ್ರಾಪ್ತಿ ಐತಿ ಅಂದ್ರೆ ಮತ್ತೆ ಗೊತ್ತಾಗಬೇಕಾಗಿತ್ತಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ? ಈಗಾಗಲೇ ನಮ್ಮಲ್ಲಿ ಶಾಂತಿ ಅದ ಅಂದ್ರೆ ನಮಗೆ ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಮರ್ತದೀವಿ, ಹೊಳ್ಳೆ ಅರಿಯಬೇಕು ಅಂತ ಹೇಳ್ತಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ನಮಗೇನು ಜ್ಞಾನದ ಬಲ ಕಡಿಮೆ ಆಗೈತಿ, ಹೀಗಾಗಿ ನಮ್ಮೊಳಗಿರುವಂಥ ಶಾಂತಿ ಅನುಭೂತಿ ನಮಗಾಗ್ತಾ ಇಲ್ಲ. ನಮಗೆ ಅಜ್ಞಾನದ ಬಲ ಹೆಚ್ಚಾಗ್ಯದ, ಜ್ಞಾನದ ಬಲ ಕಡಿಮೆ ಆಗ್ಯದ. ಎಲ್ಲಿದಪ್ಪ ದೇವರ? ಐತ್ರಿ, ನಮ್ಮ ಮನೆ ದೇವರ ಭಾಳ ಅದಾವು. ಕುಲದೇವರು ಒಂದೈತಿ, 108 ದೇವರು ಹೇಳ್ಕೋತ ಅಡ್ಡಾಡ್ತೀವಿ ನಾವು. ಋಷಿಗಳು ಹೇಳ್ತಾರೆ, ಹೊರಗೆ ಯಾಕೆ ಹುಡುಕಾಡ್ತೀಪ್ಪ? ನಿನ್ನ ಒಳಗೆ ಹುಡುಕಾಡು. ಎಲ್ಲಿ ಕಳೆದೈತೆ ಅಲ್ಲಿ ಹುಡುಕಾಡಬೇಕು. ಕಳೆದದ್ದು ಜಾಗನ ಬೇರೆ, ಹುಡುಕಾಡೋ ಜಾಗನ ಬೇರೆ ನಮ್ಮದು. ಆಯಿ ಕತೆ ಅಂತೂ ಗೊತ್ತೈತೆ ನಿಮಗೆ. ಸೂಜಿ ಕಳೆದತ್ತು, ಕೌದಿ ಹೊಲ್ತಿದ್ಲ ಅಜ್ಜಿ ಹಿಂದಿನ ಕಾಲಕ್ಕೆ. ಸೂಜಿ ಕಳಿತ್ತು. ಯಾವಾಗ ಕಳಿತ್ತು? ಹೊತ್ತು ಮುಳುಗೋ ಸಮಯಕ್ಕೆ ಕಳಿತ್ತು. ಮೊದಲ ಕಣ್ಣು ಮಂಪಾಗಿರ್ತಾವ, ಮಂಜ ಕೈ ನಡಗ್ತಿರ್ತಾವ. ಆದರೂ ಆಯಿಗೊಂದು ಕನಸು, ನನ್ನ ಮೊಮ್ಮಗೊಂದು ಕೌದಿ ಹೊಲ್ದು ಕೊಡಬೇಕು ಅಂತ. ಆಯ್ತಪ್ಪ, ಹೊಲ್ಕೋತ ಕೂತಿದ್ಲ ಅಜ್ಜಿ. ಸೂಜಿ ಕಳಿತ್ತು. ಮತ್ತು ಸೂಜಿನ ಕಳೆದ ಬಳಿಕ ಕೌದಿ ಹೆಂಗೆ ಹೊಲ್ಯಕ್ಕಾಗ್ತದೆ? ಆವಾಗ ಹುಡುಕ್ಯಾಡ್ಲಾಕ ಚಾಲೂ ಮಾಡಿದ್ಲ ಆಯ್. ಎಟ್ಟತ್ತು ಹುಡುಕ್ಯಾಡ್ತಾಳೆ ಪಾಪ. ಈ ಹುಡುಕ್ಯಾಡೋದು ನೋಡಿ ಓಣ್ಯಾಂದ ಒಬ್ಬ ಆಗತಾನೇ ಲಗ್ನ ಆದಂಥ ಹೆಣ್ಮಗಳು ಬಂದ್ಲು. ಏನು ಹುಡುಕ್ಯಾಡ್ಲತ್ತಿದಿ ಅನಕತಕ ಆಯಿ ಮನ್ಯಾಂದ ಎದ್ದು ಓಣ್ಯಾಗ ಬಂದಿದ್ಲು. ಆಯಿತು, ಏನು ಹುಡುಕ್ಯಾಡ? ಸೂಜಿ ಹುಡುಕ್ಯಾಡ್ಲತ್ತೇನೆ. ಆಯ್ತು, ಆಕೆನೂ ಹುಡುಕ್ಯಾಡ್ಲಕ್ಕೆ ಚಾಲೂ ಮಾಡಿದ್ಲು. ಇವ್ರು ಹುಡುಕ್ಯಾಡೋದನ್ನು ನೋಡಿ ಮುಂದೆ ಬಂದವ್ರು ಇವ್ರನ್ನ ಕೇಳಲಿಲ್ಲ, ಹೇಳಿಲ್ಲ. ಅವರು ಅಲ್ಲಲ್ಲೇ ಏನೇನೋ ಹುಡುಕ್ಯಾಡ್ಲಕ್ಕ ಚಾಲೂ ಮಾಡಿದರು. ಕೊನೆಗೆ ಎಲ್ಲರೂ ಹುಡುಕ್ಯಾಡವರ ಎದ್ರು, ಒಬ್ಬರು ಬಂದ್ರೆ ತಿಳಿದವರು. ಏನಾರ ಕಳೆದೈತಿ, ಏನಾರ ಹುಡುಕ್ಯಾಡ್ಲತ್ತೀರಿ ಹೇಳ್ರಿ ಅಂತಂದ್ರೆ ಅವರು. ಅವಾಗ ಊರು ಪಂಚರನ್ನ ಕೇಳಿದ್ರೆ ಮೊದಲು,
ಏನು ಹುಡುಕಾಡ್ಲತ್ತೀರಿ, ಏನು ಕಳೆದೈತಿ? ನನಗೂ ಗೊತ್ತಿಲ್ಲ ಬಿಡ್ರಿ, ಅವ್ರು ಹುಡುಕಾಡ್ಲತ್ತಾರತ್ ನಾ ಹುಡುಕಾಡ್ಲತ್ತೇನೆ. ಆಯ್ತಪ್ಪ, ಪಂಚರನ್ನ ಬಿಟ್ಟ ಅವ್ರು ಹಿಂದಿನ ಅವ್ರಿಗೆ ಬಂದರು. ಅವ್ರಿಗೆ ಕೇಳಿದ್ರೆ ನಮಗರೆ ಏನು ಗೊತ್ತ್ರಿ, ಅವ್ರು ಹುಡ್ಕಾಡ್ಲತ್ತಾರತ್ ನಾವು ಹುಡ್ಕಾಡ್ಲತ್ತಿದ್ದೀವಿ. ಹಿಂಗೆ ದಂಡೆ ತಕಾವತ್ತು ಕೊನೆಗೆ ಆಯಿಗೆ ಬಂದು ನಿಂತು. ಆಯಿ ಮುಂದೆ ಯಾರೂ ಇಲ್ಲ, ಆಯ್ದ ಕಳೆದಿತ್ತು, ಆಯಿಗೆ ಬತ್ ಕೇಳಿದ್ರೆ ಸಂತರು, ಏನಾಯಿ ಏನರೇ ಕಳೆದೈತಿ? ಸೂಜಿ ಕಳೆದೈತಿ. ಎಲ್ಲಿ ಕಳೆದೈತಿ ಅಂತ ಪ್ರಶ್ನೆ. ಕೌದಿ ಹೊಲೆಯಲ್ಲಿ ಕಳೆದೈತಿ. ಕೌದಿ ಎಲ್ಲಿ ಐತಿ? ಮನ್ಯಾಗ ಐತಿ. ನೀ ಎಲ್ಲಿ ಬಂದದಿ? ಓಣ್ಯಾಗ ಬಂದಾನೆ. ಅವಾಗ ಅವರಂದ್ರು ಕೈ ಹಿಡದ ಮನೆ ತಕ ಕರ್ಕೊಂಬಂದ್ರ. ಈಗ ಮೊದಲು ಆ ಬಳಕ ಒಂದು ಗ್ಲಾಸ್ ನೀರು ಕೊಟ್ಟರು. ಚಲೋ ಒಂದು ದೊಡ್ಡ ಬ್ಯಾಟ್ರಿ ತರಿಸಿದ್ರು. ಹುಡುಕ್ಯಾಡಿ ನೋಡಿದ್ರೆ ಸೂಜಿ ಎಲ್ಲಿತ್ತು? ಆ ಸೂಜಿಗೇನ ಕಾಲದವೋ ಏನೋ ರಾಕೆಟ್ಟೋ ವಿಮಾನೋ ಹಾರಿ ಹೋಗಿ ಆಚೆ ಕಡೆ ಬೀಳಕ್ಕೆ ಏನೇನೂ ಇಲ್ಲ. ಅಲ್ಲೇ ಅದು ಎಷ್ಟು ಕೌದೈತಿ ಅಟ್ರಾಗ ಬಿದ್ದಿರಬೇಕು. ಹುಡುಕ್ಯಾಡಿ ನೋಡಿದ್ರೆ ಅಲ್ಲೇ ಇತ್ತು ಸೂಜಿ. ಸಿಕ್ತು ಸೂಜಿ ತಂದು ಲಾಯ್. ಸೂಜಿ ಸಿಕ್ಕತ್ತೇನು? ಸೂಜಿ ಕಳೆದಿಲ್ಲೇನು? ಸೂಜಿ ಕಳೆದಿಲ್ಲ ಅಂದ್ರೆ ಯಾಕೆ ಹುಡುಕಾಡತ್ತಿದ್ಲು? ಸೂಜಿ ಕಳೆದದ್ದ ಸತ್ಯ. ಕರೇನಾಗ ಸೂಜಿ ಕಳೆದತ್ತೇನು? ಕಳೆದಿಲ್ಲ. ಆಯಿಗೆ ಅಜ್ಞಾನದಿಂದಾಗಿ ಮರೆವೆಯಿಂದಾಗಿ ಹಂಗೆ ಅನಿಸತ್. ಅದು ಕರೇನ ಸೂಜಿ ಸಿಕ್ತೇನೋ? ಸೂಜಿ ಸಿಕ್ಕಿಲ್ಲ, ಇದ್ದಲ್ಲೇ ಐತಿ, ಮರೆವಾದದ್ದರಿಂದ ಹಂಗೆ ಅನಿಸತ್ ತಾಯಿಗೆ. ಹಂಗೆ ನಮಗೂ ಕೂಡ ಕಳೆದೈತಿ ಕಳೆದೈತಿ ಅಂತ ಹುಡುಕ್ಯಾಡೋದು. ಎಲ್ಲೆಲ್ಲಿ ಹುಡುಕಾಡ್ಲತ್ತಿದ್ದೀವಿ? ಒಂದು ಕೂಸು ಹುಟ್ಟಿತು, ಅದರಲ್ಲಿ ನಮ್ಮ ಸುಖ ಹುಡುಕಾಡ್ತೀವಿ ನಾವು. ಬಹುತೇಕ ಅಂದ್ರೆ ಈ ಹುಡುಗ ನಮಗೆ ಸಂತೋಷ ಸುಖ ಕೊಡ್ತಾನಂಥೇಳಿ. ಅವ ನಿಮ್ಮ ಮಾತು ಕೇಳೋದು ಎಂದ ಬಿಡ್ತಾನಲ್ಲ, ಅಂದ ಸೂಜಿ ನಿಮಗೆ ಹೊಳೆ ಚುಚ್ಚಲಾಕ ಚಾಲೋ ಮಾಡ್ತೈತೆ. ಅದು ಹಿಂಗೆ ನಾವು ಹೊರಗೆ ಹುಡುಕಾಡ್ತಾ ಹೊರಟಿದ್ದೀವಿ. ಅಪ್ರಾಪ್ತ ರೂಪ ಪ್ರಾಪ್ತಿಯ ಬೆನ್ನ ಹತ್ತಿ ಹೊಂಟು ಬಿಟ್ಟಿದ್ದೀವಿ. ಆದರೆ ಇದು ಅಪ್ರಾಪ್ತ ರೂಪ ಅಲ್ಲ, ಪ್ರಾಪ್ತರೂಪ ಪ್ರಾಪ್ತಿ ಐತಿ. ಮರ್ತಾ ಇದ್ದೀವಿ, ನೆನಪು ಮಾಡ್ಬೇಕಷ್ಟ. ತೋರಬಲ್ಲ ಗುರು ಸುಳಿಯನು ಗುಹೇಶ್ವರ ಅಂತ ಹೇಳ್ತಾರೆ. ನಮಗೆ ಸರಿಯಾಗಿ ದಾರಿ ತೋರಿಸುವಂಥ ಗುರುಗಳ ಅವಶ್ಯಕತೆ ಭಾಳದ. ಈ ಜಗತ್ತಿನಲ್ಲಿ ರೊಕ್ಕದ ಅವಶ್ಯಕತೆಗಿಂತಲೂ ಗುರುವಿನ ಅವಶ್ಯಕತೆ ಭಾಳದ. ಒಂದು ವೇಳೆ ಗುರುವೇ ಇಲ್ಲದೇ ಇದ್ದರೆ ಜಗತ್ತು ಅಜ್ಞಾನದಿಂದ ಆವೃತವಾಗಿ ಹೋಗ್ತಾ ಇತ್ತು. ಎಲ್ಲೋ ಒಬ್ಬ ಮಹಾತ್ಮ ಅವತರಿಸ್ತಾನಂಥೇಳಿ ಜಗತ್ತಿನಲ್ಲಿ ಸ್ವಲ್ಪ ಜನ ಆದರೂ ಶಾಂತಿಯಿಂದ ಬದುಕ್ತಾರೆ, ಸಮಾಧಾನವನ್ನು ಅನುಭವಿಸ್ತಾರ, ಯೋಗಿಗಳಾಗ್ತಾರ, ಸಮಾಧಿಸ್ಥರಾಗ್ತಾರ ಒಬ್ಬ ಗುರುವಿನ ಪುಣ್ಯದಿಂದ. ಪ್ರಾಪ್ತರೂಪ ಪ್ರಾಪ್ತಿ. ಈಗ ರತ್ನಾಕರ ಏನಾದ ಅಂದ್ರೆ ವಾಲ್ಮೀಕಿ ಮಹರ್ಷಿ ಆದ. ಒಂದು ವೇಳೆ ಅವನ ಮೂಲ ಸ್ವಭಾವದಲ್ಲಿಯೇ ಅವನು ದರೋಡೆಕೋರನ ಆಗಿದ್ದ ಅಂದ್ರೆ ಅವನು ಮಹರ್ಷಿ ಆಗುತ್ತಿರಲಿಲ್ಲ. ಮೂಲ ಸ್ವಭಾವದಲ್ಲಿ ಏನೂ ಇರಲಿಲ್ಲ, ಅಲ್ಲಿ ಬರೀ ಆತ್ಮತತ್ವ ಒಂದೇ ಇತ್ತು. ಅದಕ್ಕೆ ಅವನು ಮಹರ್ಷಿ ಆಗಲಿಕ್ಕೆ ಸಾಧ್ಯ ಆಯಿತು. ನಾವ್ಯಾರೋ ವಾಸ್ತವದಲ್ಲಿ ಸುಳ್ಳುಗಾರರಲ್ಲ, ಚಟಗಾರರಲ್ಲ, ಅಂತಹ ಪಾಪಿಗಳಲ್ಲ. ಮರವೆಯಿಂದಾಗಿ ಇಷ್ಟೆಲ್ಲ ಅನರ್ಥ ನಡೆದದೆ ಇದು. ಆದ್ದರಿಂದ ಅರಿತಾಗ ಇದೆಲ್ಲವೂ ಮಾಯವಾಗಿ ಹೋಗುತ್ತದೆ. ಪ್ರಾಪ್ತರೂಪ ಪ್ರಾಪ್ತಿ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಹೊರಗಿಂದ ಪಡೆಯೋದೇನು? ಆತ್ಮ ಅಂದರೆ ಏನು? ಶಬ್ದ ಭಾಳ ದೊಡ್ಡದದು. ಆತ್ಮಾಪ
ಪರಬ್ರಹ್ಮ ಭಾಳ ದೊಡ್ಡ ಶಬ್ದ, ಪರಮಾತ್ಮ ಎಂಥ ದೊಡ್ಡ ಶಬ್ದ, ದೇವರು ಬಹಳ ದೊಡ್ಡ ಶಬ್ದ. ಆದರೆ ಅದರ ಅರ್ಥಕ್ಕೆ ಬಂದಿವೆ ಅಂದ್ರೆ ಪ್ರಾಪ್ತರೂಪ ಪ್ರಾಪ್ತಿ. ದೇವರೆಲ್ಲದಾನ? ತನ್ನ ಬಿಟ್ಟು ದೇವರಿಲ್ಲ ಅಂತ ತಿಳಿದವ್ರು ಹೇಳಿದರು. ಮತ್ತೆ ಎಲ್ಲಿ ಹೊರಗೆ ಎಲ್ಲಿದ? ಪರಮಾತ್ಮ ದೇವರು ಎಲ್ಲದಾನಪ್ಪ? ನಮ್ಮ ಒಳಗೆ ಅದಾನ ಅಂತ ಋಷಿಗಳು ಹೇಳಿದರು. ಪರಬ್ರಹ್ಮ ಎಂದೂ ನಾಶವಾಗಲಾರದಂತಹ ವೈಶ್ವಿಕವಾದಂತಹ ಅದ್ವಿತೀಯ ಶಕ್ತಿಯೇ ಪರಬ್ರಹ್ಮ. ಅದು ಯಾವುದು? ಎಲ್ಲದ? ಅದು ನಮ್ಮ ಒಳಗೆ ಅದ. ಇದೇನು ಪ್ರಾಪ್ತರೂಪ ಪ್ರಾಪ್ತಿ. ಕಳ್ಕೊಂಡದೇವತ್ತಲ್ಲ, ಮರ್ತದೀವಿ, ಹೊಳ್ಳಿ ತಿಳ್ಕೋಬೇಕಾಗ್ಯದ ಅಷ್ಟ. ಅಜ್ಜಾಗ 70 ವಯಸ್ಸಾಗಿತ್ತು. ಅವಾಗ ಮರೆವು ಹೆಚ್ಚಾತು ಮುತ್ಯಾಗ. ನಡ್ಕೋತ ಹೋಗೋ ಮುಂದೆ ಮನಿನ ಮರ್ತು ಬಿಟ್ಟ. ಹಾದೆಟ್ಟ ಕಾಣಿಸ್ತಿತ್ತು, ಮುಂದೆ ಆ ಕಡೆ ಹೋಗ್ಬೇಕು ಏನೂ ಇಲ್ಲ, ಸುಮ್ಮ ಹೊಂಟು ಬಿಟ್ಟು ಹಂಗೆ. ಆಗ ಹೋಗಿ ಹಂಗೆ ಹೊಂಟಿದ್ದವ. ಮಗ್ಗಲು ಒಬ್ಬರು ಕೇಳಿದರು, ತಿಳಿದವರು, ಎಕಡೆ ಹೊಂಟದಿ? ಹಿಂಗೆ ಕೈ ಮಾಡಿದವ. ದೇವ್ರು ಯಾಕಡೆ ಕರ್ಕೊಂಡು ಹೋಗ್ತಾನ ಆ ಕಡೆ ಹೋಗುವುದು ಅಂದವ. ಅವಾಗ ಅವರಂದರು, ನಿನ್ನ ಮನೆ ಯಾವುದು? ಎಲ್ಲೈತಿ ನಿನ್ನ ಮನೆ? ಅವಂದ, ನನ್ನ ಮನೆ ನನಗೆ ಗೊತ್ತಿತ್ತಂದ್ರೆ ನಾ ಯಾಕೆ ಹಿಂಗೆ ಹೋಗ್ತೀನಿ ಅಂದವ. ಅದು ಮರ್ತೈತತ್ತ ಈ ಪರಿಸ್ಥಿತಿ. ಹೋಗಲಿ ನೀ ಯಾರ ಪೈಕೇರಿ ಇದೆ ಹೇಳಂದ್ರೆ ಅವರು. ಆದರೆ ಗೊತ್ತಿತ್ತಂದ್ರೆ ನಾ ಅದ ಓಣ್ಯಾಗ ಸುತ್ತಾಡ್ತಿದ್ನೆಲ್ಲ, ಓಣಿ ಬಿಟ್ಟು ಈ ಕಡೆಯಾಗ ಬರ್ತಿದ್ನಿ ಅಂತೀವ. ಯಾರ ಪೈಕಿ ಅನ್ನೋದು ಮರೆತು, ಯಾವ ಮನ್ಯಾವ ಅನ್ನೋದು ಮರೆತು. ನಿನ್ನ ಹೆಸರೇ ಹೇಳಪ್ಪ ಅಂದರು, ಅದು ಇಲ್ಲ. ಆಧಾರ್ ಕಾರ್ಡರೇ ಐತೆ ಅಂತ ತೋರಿಸಂದ್ರು, ಅದು ಅಲ್ಲೇ ಐತಿ, ಎಲ್ಲಿರಲ್ಲೇ ಐತಿ, ನಮ್ಮ ಕಡೆ ಏನಿಲ್ಲ. ನಿನ್ನ ಅಡ್ರೆಸ್ರೇ ಹೇಳಪ್ಪ ಅಂದರು. ಅವಂದ, ಏನೂ ನೆನಪಿಲ್ಲ ನನಗ ಅಂದವ. ಕೊನೆಗೆ ಇವೊಂದು ಫೋಟೋ ಹೊಡೆದು, ಅರ್ಧ ಅಲ್ಲ ಪೂರನ ಹೊಡೆದ್ರು, ಹೋದ್ರೆ ಹೋಗ್ಲಿ ಅಂತೇಳಿ ದೊಡ್ಡ ಸಾಹುಕಾರವ. ಇವನು ಒಟ್ಟು ಮನೆಗೆ ಮುಟ್ಟಿಸೋತಕ್ಕ ಬಿಡಬಾರ್ದು. ಒಂದು ಫೋಟೋ ಹೊಡೆದು ದೊಡ್ಡ ಪೇಪರ್ನಾಗ ಮೊದಲನೇ ಪುಟಕ್ಕನ ಹಾಕಿಸಿಬಿಟ್ಟು, ಇವನು ಕೂನ ಹಿಡೀರಿ, ಗುರ್ತು ಹಿಡೀರಿ, ಯಾರ ಪೈಕಿ ಅದಾನ ನೋಡ್ರಿ, ಅವ್ರ ಅವದಾನ ನೋಡ್ರಿ ಅಂತ ಹೇಳಿ. ಅವಾಗ ಪೇಪರ್ನಾಗ ಏನು ಪ್ರಿಂಟಾಗಿ ಬತ್ತು, ಸಂಗಪ್ಪ ಹಿಂಗ್ಯಾಕಾಗ್ಯಾನ, ಸಂಗಪ್ಪ ಹಿಂಗ್ಯಾಕಾಗ್ಯಾನ, ಊರೆಲ್ಲ ಚರ್ಚೆ. ಅವಾಗ ಅವರು ಏನು ಮನ್ಯಾಗ 2-3 ದಿವಸ ಹುಡುಕಾಡ್ತಿದ್ರು. ಮುದುಕಂದು ಅತ್ತ ಇಲ್ಲ ಪತ್ತ ಇಲ್ಲ. ಹುಡುಕ್ಯಾಡ್ಕೋತ ಬಂದು ಇವನ ಒಮ್ಮೆ ಏನು ಮನೆಗೆ ಹೋದ್ರಲ್ಲ, ಮುಂದೆ ತಾನ ಹೊರಗೆ ಬರ್ತದ, ಅವೇನು ಹೊರಗೆ ಬರಲಿಲ್ಲ. ಕಳ್ಕೋತಾನ ಹೊರಗೆ ಬಿಟ್ಟಿವಂದ್ರೆ. ಇವನು ಓದ ಮನೆಗೆ ಯಾವ ಹಚ್ಚದಲ್ಲ ಅವನೇ ಗುರು ಅಂತ ಕರೀತಾರೆ ಅವನಿಗೆ. ಅವನು ಗುರು ಬಿಡಲಿಲ್ಲ. ಒಟ್ಟು ಪೇಪರ್ನಾಗ ಹಾಕಿಸಿದ, ಒಟ್ಟು ಎಲ್ಲ ಕೇಳಿದ ಅವಂದು. ಇವ ಹೇಳಾಗ್ತಾ ಇರಲ್ಲ, ಅವ ಬಿಡ್ಲಾಗ್ತಾ ಇರಲ್ಲ. ಕೊನೆಗೆ ಹೆಸರು ಮರೆತ, ಊರು ಮರೆತ, ಅಡ್ಡಸರ ಮರೆತ, ಜಾತಿಯನ್ನು ಮರೆತ, ಊರು ಎಲ್ಲ ಮರೆತರೂ ಕೂಡ ಅವನು ಅವನ ಮನೆಗೇನು ಮುಟ್ಟಿಸಿದಲ್ಲ. ಇದು ಅಧ್ಯಾತ್ಮದ ಪ್ರಕ್ರಿಯೆ. ಹಂಗೆ ನಮಗೂ ಗುರುಗಳು ಕೇಳ್ತಾರೆ, ನೀ ಯಾರು? ಈ ಪ್ರಶ್ನೆ ಯಾವಾಗ ಕೇಳ್ತಾರೆ ಇದನ್ನ? ದೆವ್ವದು ಬತ್ತ ಹೇಳಿ, ನೀ ಯಾರು? ಕರೇನ ಹೇಳಿ, ನೀ ಯಾರು? ಅದು ಮುಂದೆ ಬರೋಬ್ಬರಿ ಬಡಿಗೆ ಬೆರೆಸಿತ್ತು ಅಂದ್ರೆ ಲಘುನ ಹೇಳ್ತೈತಿ. ಇರಲಿಲ್ಲ ಅಂದರೆ ಹೇಳಂಗಿಲ್ಲ, ಒಟ್ಟು ಸುಲಭ.
ನನ್ನ ಕೇಳಕ್ಕೆ ನೀ ಯಾರತ್ತ ಅದು ಹೊಳ್ಳಿ ಕೇಳ್ತೈತಿ ಇವಾಗ. ಅದಕ್ಕೆ ನೀ ಯಾರಪ್ಪ ಅಂತ ಗುರುಗಳು ನಮಗೆ ಕೇಳ್ರೆ ನಾವೇನು ಹೇಳ್ತೀವಿ? ತಪ್ಪು ಹೇಳ್ತೀವಿ. ಎಲ್ಲ ತಪ್ಪು ಅಡ್ಡ ಹೆಸ್ರ ಹೇಳ್ತೀವಿ. ನೀ ಯಾರು? ನಾ ಇಂಥವನ ಮಗ. ತಪ್ಪಾತ್. ಮುಂದೆ ನಿನ್ನ ಹೆಸರೇನು? ಯಾವುದೋ ಒಂದು ಹೆಸರು ಹೇಳ್ದ. ನೀ ಎಲ್ಲಿಂದ ಬಂದೆಪ್ಪ? ಇಂಥ ಊರಿನಿಂದ ಬನ್ನಿ. ನಿನ್ನ ಮನೆ ಎಲ್ಲದ? ಮನೆ ಹೇಳಿದ. ನೀವು ಹುಟ್ಟಿ 8 ವರ್ಷ ಆತು? 8 ವರ್ಷ ಆತು. ನಿನಗೆ ಸಂಬಂಧಿಕರು ಯಾರ್ಯಾರದಾರ? ಹೇಳಿದಪ್ಪ. ದೊಡ್ಡದೊಂದು ಲಿಸ್ಟ್ ಹೇಳಿದ. ಇಂಥ ಊರಾಗ ಇಂತಿಂಥ ಬೇಗರದಾರ, ಅಣ್ಣತಮ್ಮಂದಿರದಾರ, ಅತ್ತೆ ಮಾವ ಏನೇನು ಅದಾವಲ್ಲೋ ಎಲ್ಲ ಹೇಳಿದ. ಖರೇನ ಹೇಳಪ್ಪ ನೀ, ಇದು ಎಲ್ಲದರೊಳಗೆ ಯಾರದಿ ಹೇಳು ಅಂತ ಮತ್ತೊಮ್ಮೆ ಕೇಳಿದರು. ಅದೇನ್ರಿ ನನ್ನ ಹೆಸರನ್ನ ಐತ್ಲ, ನಾನು ಅಂದವ. ಗುರುಗಳಂದರು ಇದೆಲ್ಲ ಹೊರಗೆ ಕಾಣುವುದೈತಪ್ಪ, ಈಗ ಸದ್ಯ ನಾವೊಂದು ಹೇಳ್ತೀನಿ ಅದನ್ನು ಮಾಡಂದ್ರೆ ಅವರು. ಕಣ್ಣು ಮುಚ್ಚೀಗ ಅಂದರು. ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿ ಕುಂತ. ಈಗ ಹೇಳಿ ಯಾರು? ಅವಾಗಂದ ಏನೋ ಕತ್ಲಿ ಕಾಣ್ಲತ್ತೈತಿ. ಇನ್ನೊಂದು ತುಸು ಒಳಗೆ ಹೋಗು, ನೀ ಯಾರದೇ ನೋಡು. ನಿಮ್ಮ ಅಪ್ಪ ಅವ್ವ ಇದ್ರೆ ಈಗ ಬರ್ತಿದ್ರೆ ಎಲ್ಲಿ ಹೋದ್ರು ಅವರು? ಇಲ್ಲ. ನಿನ್ನ ಹೆಸರೆತ್ತಂದ್ರೆ ಅದರೇ ಬರ್ತಿತ್ತಲ್ಲ, ಎಲ್ಲಿ ಹೋಗ್ತದ? ನಿನ್ನ ಊರ ಅದೂ ಇಲ್ಲ, ಸಂಬಂಧಿಕರಿಲ್ಲ, ಯಾರೂ ಇಲ್ಲ. ಹೋಗಿ ಇನ್ನೊಂದು ತುಸು ಒಳಗೆ ಹೋಗು, ಇನ್ನೊಂದು ತುಸು ಅಂಥೇಳಿ ಹಾಗೇ ಅವರು ಹೇಳ್ತಾ ಹೋದರು. ಇವ ಅದನ್ನೆಲ್ಲ ವಿಚಾರ ಮಾಡ್ಕೋತ ಹೋದ್ರೆ ಎಲ್ಲಿಗೆ ಓದು ಮುಟ್ಟಿಸಿದ್ರು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಂದ. ಅಲ್ಲಿಗೆ ಓದು ಮುಟ್ಟಿಸಿ ಬಿಟ್ರು ಅವನನ್ನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂದಾಗಲೇ ಗುರುಗಳು ಅವನ ಕೈ ಬಿಟ್ಟರು. ಇದ ನಿನ್ನ ಮೂಲ ಜಾಗಪ್ಪ ಅಂತ ಹೇಳಿದರು. ಇದು ಶಾಂತಿಯ ಮಾರ್ಗ, ಸುಖದ ಮಾರ್ಗ ಒಂದು, ಶಾಂತಿಯ ಮಾರ್ಗ ಒಂದು. ಆ ಶಾಂತಿಯ ಮಾರ್ಗದಲ್ಲಿಯೇ ಪ್ರಾಪ್ತರೂಪ ಪ್ರಾಪ್ತಿ. ಇದು ಹೊರಗಿಂದ ಪಡೆಯುವುದಲ್ಲ, ನಮ್ಮನ್ನು ನಾವು ತಿಳಿಯುವಂಥ ಮಾರ್ಗ. ಅದಕ್ಕೆ ಅಧ್ಯಾತ್ಮದ ಮಾರ್ಗ ಅಂತ ಕರೀತಾರೆ. ಜಗತ್ತಿನ ಋಷಿಮುನಿಗಳೆಲ್ಲರೂ ಇದೇ ಒಂದು ತತ್ವವನ್ನು ತಿಳಿಯುವ ಸಲುವಾಗಿ ತಮ್ಮ ಆಯುಷ್ಯವನ್ನು ಬಳಸಿದರು, ಜಗತ್ತಿಗೆ ಉಪದೇಶ ಮಾಡಿದರು, ಹಲವಾರು ಗ್ರಂಥಗಳನ್ನು ಬರೆದಿಟ್ಟರು. ಅದೆಲ್ಲ ಎದಕ್ಕೆ ಅಂದರೆ ನಮ್ಮ ಉಪಯೋಗಕ್ಕಾಗಿ. ಅದುವೇ ನಿಜವಾದಂತಹ ಜಗತ್ತಿನ ಸಂಪತ್ತು. ಆದ್ದರಿಂದ ಅಂತಹ ಸಂಪತ್ತನ್ನು ನಾವೆಲ್ಲರೂ ಪಡೆಯುವವರಾಗಬೇಕು. ನಮ್ಮೆಲ್ಲರ ಗುರಿ ಜ್ಞಾನವಾಗಬೇಕೇ ಹೊರತು ಬರೀ ರೊಕ್ಕ ಅಂತಲ್ಲ. ಏನು ಮಾಡೋದದ ರೊಕ್ಕ ತಗೊಂಡು? ಎಲ್ಲಿ ತಕ ಬರ್ತೈತೆ ರೊಕ್ಕ? ಹೀಗಾಗಿ ನಾವೆಲ್ಲರೂ ಜ್ಞಾನಿಗಳಾಗಬೇಕು ಅನ್ನುವುದು ಋಷಿಗಳ ಇಚ್ಛೆ. ಅದನ್ನು ನಾವೆಲ್ಲರೂ ಸಾಕಾರಗೊಳಿಸಬೇಕು. ಮುತ್ಯ ಈಗ ದಾರಿ ತಪ್ಪೈತೆ ಅವನು, ಹೊಂಟಾನ್ ರೋಡ್ ಹಿಡಿದು ಒಟ್ಟು ಕಾಣಿಸ್ವಲ್ದು ನಾವು ಮುತ್ಯ ತಿಳ್ಕೊಬೇಕು. ಹೊಂಟಿದೀವಿ, ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಅಡ್ಡೆಸರು ಗೊತ್ತಿಲ್ಲ, ಹೊಂಟಾನ ಒಟ್ಟು. ತೋರಬಲ್ಲ ಗುರು ಸುಳಿಯನು, ಇದೇನು ಕತ್ತಲೆ ಕಾಣಬಾರದು. ಊರಿಂಗೆ ದಾರಿಯನು ಆರು ತೋರಿದಡೇನು. ಹೊಂಟಾನೆ, ಏನೂ ಗೊತ್ತಿಲ್ಲ, ಹೊಂಟಾನ ಒಟ್ಟು. ಸಾರಾಯದ ನಿಜವ ಪೇಳುವ ಗುರು ತಾನು ಆರಾದಡೇನು ಸರ್ವಜ್ಞ. ನಾವ್ಯಾರು ಅಂತ ತಿಳಿಸ್ಕೊಡ್ತಕ್ಕಂಥ ಗುರು ಯಾರಿದ್ರೇನು? ನಮಗಟ್ಟ ದಾರಿ ತೋರಿಸಿ ನಮ್ಮ ಮೂಲ ಜಾಗ ಕೂದು ಮುಟ್ಟಿಸ್ರೆ ಸಾಕಲ್ಲೇನು? ನಮ್ಮದು ಹಂಗಾಗೋದಿಲ್ಲ. ನಮಗೆ ನೀರಡಿಸಿದಾಗ ನೀರು ಬೇಕಾಗಿರ್ತೈತಿ. ಇದು ಯಾರ ಪೈಕಿ ನೀರ ಆತಿ ಕೇಳ್ತೀವಿ ನಾವು ಅಂದರೆ ಅಜ್ಞಾನಿಗಳದ್ದು ಇವತ್ತು ಅಷ್ಟು. ಇದು ಗಂಗಾ ನದಿ ನೀರು, ಕೃಷ್ಣಾ ನದಿ ನೀರು ಅಂತ ಕೇಳ್ತೀವಿ. ಅದು ಮೂಲ ನೀರೈತಿ ಅನ್ನೋದನ್ನು ಮರಿತೀವಿ. ಹಂಗೆ
ನಮಗೆ ದಾರಿ ತಪ್ಪ್ಯದ, ನಮಗೆ ಕತ್ತಲೆ ಆವರಿಸದ, ಇದರಿಂದ ನಾವು ಪಾರಾಗಬೇಕಂದ್ರೆ ಜ್ಞಾನ ಬೇಕು. ಅಂಥ ಜ್ಞಾನಿಗಳಾದ ಗುರುಗಳು ಬೇಕು. ಅವರಲ್ಲಿ ನಾವು ಶ್ರದ್ಧೆಯನ್ನು ಇಟ್ಟು ಹೋದೀವಿ ಅಂದ್ರೆ ನಮಗೆ ದಾರಿ ಸಿಗ್ತದ, ಮೂಲ ಆತ್ಮನ ಅನುಭೂತಿ ನಮಗೆ ಉಂಟಾಗ್ತದೆ.